ಈಗ ಈ 15ನೇ ರಮಣಂ ನಾತಿ ಯತ್ನಸ್ಯ ವಿಕ್ಷೇಪಾದೇವ ಯುಜ್ಯತೆ ಇತಿ ಚೇತ್ ಸರ್ವನಿಯಮೋ ಯಶ್ಚ ಕಸ್ಮಾತ್ ನ ಶಕ್ಯತೆ स्वात्मना नियतं वस्तु दीपं ह्यात्मनो भवेत् स्वाधीनसत्ता शक्त्यादि प्रथमात्मप्रदीपकम् ಒಂದು ಹೊಸ ಶಂಕ ಮಾಡ್ಯಾರ. ಓಂ ಅಂತರ ಉಪಪತ್ತೇ ಹೇ ಓಂ ಎಂಬುವಂಥ ಸೂತ್ರ. ಅಂತಸ್ಥಿತ್ವ ರಮಣ ಕರ್ತೃತ್ವ, ಒಳಗೆ ಇದ್ದುಕೊಂಡು ಇಡೀ ಬ್ರಹ್ಮರುದ್ರಾದಿ ಜಗತ್ತಿನ ಎಲ್ಲ ಚೇತನಾತ್ಮಕ ವಸ್ತುವಿನ ಪರಮಾತ್ಮ ಒಳಗೆ ಇದ್ಕೊಂಡು ರಮಣ ಮಾಡ್ತಾನೆ, ನಿಯಮನ ಮಾಡ್ತಾನೆ, ಕಂಟ್ರೋಲು ಮಾಡ್ತಾನೆ, ಜೊತೆಗೆ ನಿಯಮನ ಅದನ್ನು ನಿಯಮನ ಮಾಡಿ ಆನಂದವಾಗಿರ್ತಾನೆ. ಈಗ ನಿಮಗೆ ಈ ಬ್ಯಾಂಕು ಡಾಕ್ಟರು ಇವರೆಲ್ಲರೂ ನೀವು ಇಂಜಿನಿಯರ್ಸು 8 ತಾಸು ಅದೇ ದುಡ್ಡು ಕೆಲಸ ಮಾಡ್ತಾರೆ. ಆಮೇಲೆ ಒಂದು ದಿವಸ ನೋಡೋದಾಸು, ಯಾಕಂದ್ರೆ ನಮ್ಗೆ ಭಾಳ ಟೆನ್ಷನ್ ಆಗಿದೆ, ಭಾಳ ಇವ ಇಷ್ಟು ಎಲ್ಲ ಮಂದಿ ನೇಮನ ಮಾಡೋದು ಕಷ್ಟ. ಮನೆಯೊಳಗೆ ಒಂದು 5-6 ಹುಡುಗರು ಮಕ್ಕಳನ್ನು ಪ್ರಾಪ್ತಿ ಮಾಡೋದೇ ನೇಮನ ಮಾಡೋದು ಕಷ್ಟ. ಊಟಕ್ಕೆ ಹಾಕ್ತೀವಿ ರೀ, ಆದರೆ ಅದು ಹಿಡಿದು ಭಾಳ ಕಷ್ಟ. ಮಕ್ಕಳನ್ನು ಊಟಕ್ಕೆ ಹಾಕಿ ಹಿಡಿದು ಭಾಳ ಕಷ್ಟ. ಈ ಇಡೀ ಜಗತ್ತನ್ನು ನಿಯಮನ ಪರಮಾತ್ಮ ಮಾಡ್ತಾನೆ, ಓಕೆ ಮಾಡಿ. ಆದ್ರೆ ಅವ ಆ ನಿಯಮನ ಮಾಡೋ ವೇಳೆ ಆನಂದವಾಗಿರ್ತಾನೆ. ಸುಮಾರು ಒಂದು 15 ಚೀಲು ಅಥವಾ 1 ಕ್ವಿಂಟಲ್ ಜ್ವಾಳ ಎತ್ಕೊಂಡು ಹೊಂಟಾಗ ಆನಂದವಾಗಿ ಕುಡಿತಾನಂದ್ರೆ ಏನಾಗ್ತದೆ? ಏನು ಕಷ್ಟ ಅದು. ನೀವು ಆಪ್ರೇಷನ್ ಮಾಡ್ತಿರ್ತೀರಿ, ಭಾಳ ಟೆನ್ಷನ್ ಇರ್ತದೆ, ಅದೇ ಕಷ್ಟ ಇರ್ತದೆ. ಆ ವೇಳೆಗೆ ಹಿಂಗೆ ಜಕ್ಕೋದು ಕುಣ್ಕೋದು ಮಾಡ್ತೀರಿ, ಆನಂದವಾಗಿ ಮಾಡ್ತೀರಿ. ಇವೆರಡೂ ವಿರುದ್ಧ, ಲೋಕದಲ್ಲಿ ಪ್ರಸಿದ್ಧ, ಅನುಭವ ಸಿದ್ಧ ಅಲ್ವಾ? ನಿಯಮನ ಅಂದ್ರೆ ಎಲ್ಲ ಜಗತ್ತಿನ ಎಲ್ಲ ವ್ಯಾಪಾರವನ್ನು ಮಾಡ್ತಾ ಮಾಡ್ತಾ ಆನಂದವಾಗಿದ್ದಾನೆ, ಮಾಡುವೇಳಪ್ಪ ಅಂತ ಮುಂದಿರ್ತಾನೆ. ಇದು ನಿಮ್ಮ ಸ್ಟೇಟ್ಮೆಂಟು. ಅದಕ್ಕೆ ಇವರಂತಾರೆ ಆಚಾರ್ಯ ಪೂರ್ವಪಕ್ಷ, ಅತಿಯತ್ನಸ್ಯ ವಿಕ್ಷೇಪಾದೇವ ರಮಣಂ ನ ಯುಜ್ಯತೆ ಅನ್ವಯ. ಹಿಂಗೆ ಅನ್ವಯ ವ್ಯಾಖ್ಯಾನ ಸಿಕ್ಕೋದಿಲ್ಲ. ಇದಕ್ಕೆ 15 ಅದೆಷ್ಟು ಗೊತ್ತಿದೆ. ಅತಿಯತ್ನಸ್ಯ, ಯಾರು ಭಾಳ ಪ್ರಯತ್ನ ಮಾಡ್ಕೋತ ಕೆಲಸದೊಳಗೆ ತತ್ಪರಾಗಿರ್ತಾರೆ, ಅದು ಹಿಂಗದ. ದೇವರ ಕೆಲಸ ಬರೀ ಮೆಂಟಲಿ ಅಲ್ಲ, ಫಿಸಿಕಲಿ ಅಲ್ಲ. ಕೆಲಸ ಹೊರಬೇಕಲ್ಲ, ಈ ಬ್ರಹ್ಮಾಂಡ ಕತ್ಕೊಂಡು ಅದರ ಒಳಗಿದ್ದ ನಿಯಮನ ಮಾಡುವುದಲ್ಲ, ಎರಡು. ಅದಕ್ಕೆ ಅತಿಯತ್ನಸ್ಯ, ಎಲ್ಲ ದೃಷ್ಟಿಯಿಂದಲೂ ಕಾರ್ಯವನ್ನು ಮಾಡತಕ್ಕಂಥ, ಕಾರ್ಯದಲ್ಲಿ ತೊಡಗಿದ ವ್ಯಕ್ತಿಗೆ ವಿಕ್ಷೇಪಾದೇವ. ವಿಕ್ಷೇಪ ಅಂದ್ರೆ ಏನು ಗೊತ್ತಂದ್ರೆ ವ್ಯಾಕುಲತೆ. ಅದು ಕೆಲಸ ಆಗ್ತದೋ ಇಲ್ಲೋ, ಒಂದು ಸಣ್ಣ ಮನೆಯಾಗ ಒಂದು ಕಾರ್ಯಕ್ರಮ ಇಟ್ಕೊಂಡು ಮುಗಿಯೋ ತನಕ ಮನಸ್ಸು ಟೆನ್ಷನ್ ಇರ್ತದೆ. ವಿಕ್ಷೇಪ ಭಾಳ ಮೈ ಮೇಲೆ ಕೆಲಸ ಹಾಕ್ಕೊಂಡು ಅವರಿಗೆ ವಿಕ್ಷೇಪ ಇರ್ತದೆ. ವಿಕ್ಷೇಪ ಅಂದ್ರೆ ಮಾನಸಿಕ ಗೊಂದಲ, ತೊಂದರೆ, ವಿಕ್ಷೇಪ ಇರ್ತದೆ. ಟೆನ್ಷನ್ ಅಂತಿರಲಿಲ್ಲ ಇರೋದರಿಂದ ರಮಣಂ ನ ಯುಜ್ಯತೆ, ಅವಾಗ ಆರಾಮತನ ಇರಂಗಿಲ್ಲ. ನಮ್ಮ ಲೋಕ ಅನುಭವ. ಅವರು ಟೆನ್ಷನ್ ಮಾಡ್ಕೋತ ಆರಾಮಿದ್ದಾರೆ ಅಂದ್ರೆ ಏನಿಲ್ಲ. ಅವ್ರು ಆರಾಮಾಗಿ ಟೆನ್ಷನ್ದಾಗಿದ್ದಾರೆ ಅಂದ್ರೆ ಎರಡು ವಿರುದ್ಧ. ಅವ್ರು ಆರಾಮಾಗಿ ಟೆನ್ಷನ್ದಾಗಿದ್ದಾರೆ ಅಂದ್ರೆ ಅರ್ಥ ಇಲ್ಲ, ಎರಡು ವಿರುದ್ಧ. ಈ ಪೂರ್ವ ಪಕ್ಷ ಪ್ರಬಲ.
ಎಲ್ಲರ ಅನುಭವ ಸಿದ್ಧಿ. ಇದು ಯಾಕೆ ಬಂತು? ಅಂತಸ್ಥಿತ್ವ ರಮಣ ಕರ್ತೃತ್ವ ಅಂತ ನೀವು ಹೇಳಿ. ಓಂ ಅಂತರ ಉಪಪತ್ತೇ ಎಂಬ ಸೂತ್ರ ಅಂತಸ್ಥಿತ್ವ ರಮಣ ಕರ್ತೃತ್ವ ಹೇಳಿದ್ರಿ. ಓಕೆ, ಒಪ್ಕೊಂಡಿರು. ಮುಂದೊಂದು ತಲೆ ಬಂತು, ನಾವೊಂದು 8 ಪ್ರಯತ್ನ ಮಾಡ್ಕೊಂಡು ಭಾರಿ ಟೆನ್ಷನ್ದೊಳಗೆ ಇದ್ದಾಗೆ ನಮಗೆ ರಮಣ ಆ ವೇಳೆಗೆ ಆನಂದ ಇರೋಂಗಿಲ್ಲ. ಮುಂದೆ ತೊಗೊಂಡ್ರಾಯ್ತು ಆನಂದ ಅಂತ. ದೇವರಿಗೆ ಈ ಸಮಗ್ರ ಬ್ರಹ್ಮಾಂಡವನ್ನು ಕಂಟ್ರೋಲ್ ಮಾಡೋದು, ಅದರೆಲ್ಲ 24 ತಾಸು ನೋಡೋದು, ಅದನ್ನು ಯಾರು ನೋಡ್ಕೊತಾರ? ಬ್ರಹ್ಮರುದ್ರಾದಿಗಳು ಅವ್ರನ್ನ ನೇಮನ ಮಾಡೋದು, ಇವೆಲ್ಲ ಇದುಕೊಂಡ ದೇವರು ಆನಂದವಾಗಿ. ಇದು ಆಚಾರ ಅಂತಾರೆ ವಿಕ್ಷೇಪ ಅಂದರೆ ವ್ಯಾಕುಲತೆ. ಆ ಚಲೋ ಇದಾಗ್ತದಿಲ್ಲ. ಈ ವ್ಯಾಕುಲತನ ಇರೋದರಿಂದ ರಮಣಂ ಆನಂದವು ನ ಯುಜ್ಯತೆ, ಕೂಡುವುದಿಲ್ಲ. ವ್ಯಾಲ್ಯೂಲೈನ ಇತಿ ಚೇತ್ ಸರ್ವನಿಯಮೋ ಯಸ್ಯ ಕಶ್ಚಾತ್ ನ ಶಕ್ಯತೆ. ಆದ ಕಾರಣ ಪರಮಾತ್ಮನಿಗೆ ಏನಾಯ್ತು? ಹಾಂ, ಯಸ್ಯ ಅಂದ್ರೆ ಯಾವ ಪರಮಾತ್ಮನಿಗೆ ಸರ್ವನಿಯಮ ಅಂದರೆ ಎಲ್ಲರನ್ನೂ ಒಳಗಿದ್ದುಕೊಂಡು ನಿಯಮನ ಮಾಡುವಿಕೆ ಏನದ ತಸ್ಯ ಆ ಪರಮಾತ್ಮನಿಗೆ ಕಸ್ಮಾತ್ ಯಾವ ಕಾರಣದಿಂದ ಕ್ರೀಡೆಯು ನ ಶಕ್ಯತೆ, ಕೂಡುವುದಿಲ್ಲ ಅಂತ. ಇವರು ಎರಡು ಯಾವ ಕಾರಣದಿಂದ ಇಂಥ ವ್ಯಕ್ತಿಗೆ ಆನಂದ ಕೊಡಂಗಿಲ್ಲ. ಸರ್ವನಿಯಮ ಸರ್ವಾಂತರ್ಯಾಮಿತ್ವ ಎಂಬುವಂಥದ್ದೇನದ ಪರಮೇಶ್ವರನಿಗೆ ಯಾಕೆ ಕೊಡಂಗಿಲ್ಲ? ಅದು ಪರಮೇಶ್ವರನಾಗಿದ್ದರಿಂದ ದೇವರಿಗೆ ಇವು ಕೊಡಂಗಿಲ್ಲ ಅಂದರೆ ನಾವು ಅದೇ ಉತ್ತರ. ಪರಮೇಶ್ವರನಾಗಿದ್ದರಿಂದ ಯಾಕೆ ಕೂಡಬಾರ್ದು? ಆಚಾರದ ಆಕ್ಷೇಪಕ್ಕೆ ಉತ್ತರ ಚೇತ್ ಸರ್ವನಿಯಮೋ ಯಸ್ಯ ಕಸ್ಮಾತ್ ನ ಶಕ್ಯತೆ. ಕಸ್ಮಾತ್ ನ ಶಕ್ಯತೆ ಯಾಕೆ ಕೊಡಂಗಿಲ್ಲ? ಅಲ್ರಿ, ಒಂದು ಅರ್ಧ ಚಪಾತಿ ತಿನ್ನಲಿಕ್ಕೆ ಒದ್ದಾಡ್ತಾರೆ ಮಂದಿ. ಇವ 25 ಚಪಾತಿ ಒಂದು ಕೊಳ ಚಿಕಣಿ ಕುಡಿದು ಕೂತಾನ. ಹೆಂಗಂದ್ರೆ ಯಾಕೆ ತಿನ್ನಬಾರ್ದು? ಯಾಕೆ ತಿನ್ನಬಾರ್ದು ಅಂತಂದ್ರೆ ಹಂಗೆ ಆಕ್ಷೇಪಣ ಆಗ್ಬೋದು. ಆದ್ರೆ ಅವಾಗ ಹೆಂಗೆ ಕೊಡ್ತದ ಹಿಂಗೆ ಆಕ್ಷೇಪಣ ಏನು? ಇದನ್ನೇ ಹೇಳ್ತಾರೆ ಸ್ವಾತ್ಮ. ಯಾಕೆ ಅದು ಹೇಳ್ತಾರೆ, ಯಾಕೆ ದೇವರಿಗೆ ಕೂಡ್ತದ? ಸ್ವಾತ್ಮನ ನಿಯತಂ ವಸ್ತು ಅನ್ರಿ ದೀಪಂ ಹ್ಯಾತ್ಮನೋ ಭವೇತ್ ಸ್ವಾಧೀನ ಸತ್ತಾ ಶಕ್ತ್ಯಾದಿ ಆತ್ಮ ಪ್ರದೀಪಕಂ. ಸ್ವಾತ್ಮನ ನಿಯತಂ ಯತ್ ವಸ್ತು ಏನ್ರಿ ಅಂದ್ರೆ ಯಾವ ವಸ್ತು ಆತ್ಮನ ನಿಯತ, ಯಾವ ವಸ್ತು ಅವನ ಕಂಟ್ರೋಲ್ದಾಗೆ ಅದ. ಏನೋ ಸ್ವಾತ್ಮನ ಇದು ಮತ್ತು ಯಾವ ಕಾರಣದಿಂದ ಯಾವ ವಸ್ತು ಸ್ವಾತ್ಮನ ಅನಿಯತಮ್ಮ ಅದು ತನ್ನ ವಶದಲ್ಲಿ ಯಾವ ವಸ್ತು ಇಲ್ಲವೋ ಅದು ಆತ್ಮನಃ ಪ್ರತಿಬಿಂಬ. ಅದು ಅವನಿಗೆ ವಿರೋಧವನ್ನು ಮಾಡಬಹುದು. ವಸ್ತು ಯಾವ ವಸ್ತು ಅವನಿಗೆ ಅಧೀನ ಇರಂಗಿಲ್ಲ, ಅದು ಅದರಿಂದ ಅವನಿಗೆ ಪ್ರತೀಕ ವಿರೋಧವಾಗಬಹುದು ಆಗುತ್ತದೆ. ಸ್ವಾಧೀನ ಸತ್ತಾ ಶಕ್ತಿಯ ನೀ ಕಥಮಾತ್ಮ ಪ್ರತೀಪಕ. ಪ್ರತಿಯೊಂದು ವಸ್ತುಗಳ ಅಸ್ತಿತ್ವ ನೀವು ಕೇಳಿಲ್ಲ. ಅಸ್ತಿತ್ವ 3: ಅವನ ಸ್ವರೂಪದ ಅಸ್ತಿತ್ವ, ಆ ವಸ್ತುವಿನ ಜ್ಞಾನದ ಅಸ್ತಿತ್ವ, ಅದರ ಆಕ್ಟಿವಿಟೀಸ್, ಅದರ ವ್ಯಾಪಾರ ಅಸ್ತಿತ್ವ, ಸ್ವಾಧೀನ ಸತ್ತಾ ಶಕ್ತಿಯಾದಿ ಏನು ಎಲ್ಲ ವಸ್ತುಗಳ ಸ್ವರೂಪ, ಪ್ರಮಿತಿ, ಪ್ರವೃತ್ತಿ, ಸತ್ತ ಇವೆಲ್ಲಗಳು ಯಾವನ ಅಧೀನವಾಗ್ಯಾವೋ ಅವನಿಗೆ ಕಥಮಾತ್ಮ ಪ್ರತೀಪಕಂ. ಅದು ಅವನಿಗೆ ವಿರುದ್ಧ ಹೆಂಗಾಗ್ತಾವ? ವಿರುದ್ಧ ಹೆಂಗ? ನಿನ್ನ ಮುಷ್ಟಿಯೊಳಗೆ ಒಂದು ಅತ್ಯುತ್ತಮವಾದಂತಹ ಒಂದು ಚಾಕು ನಿನ್ನ ಕಂಟ್ರೋಲ್ದಾಗದ. ನಿನ್ನ ಕಂಟ್ರೋಲ್ದಾಗೆ ಅದು. ನಿನ್ನ ಬುದ್ಧಿ ಭಾಳ ಆ್ಯಕ್ಟಿವ್ ಅದು, ಶಕ್ತಿನೂ ಅದು. ಈ ಚಾಕು ನಿನಗೆ ಹೆಂಗೆ ಇರ್ಲಿಕ್ಕೆ ಶಕ್ಯ ಅದು?
ನಿನ್ನ ಕೈಯಾಗದ. ಇನ್ನೊಂದು ಹೋಗದೆ ಅದು ಇರಲಿಕ್ಕೆ ಬಂದರೂ ನಿನ್ನ ಶಕ್ತಿ ವಜ್ರಾಂಗದ. ನೀವು ಅವಿನಾಶಿ ಇದ್ದೀನಿ, ಹೆಂಗೆ ಮಾಡಿ ಶಕ್ತಿ ಅದ ಮತ್ತು ಹಿಂಗಾತ ಎಂದೆ. ತನ್ನ ಅಧೀನವಾದ, ಬರೀ ಅಧೀನ ಅಂದ್ರೆ ಎಷ್ಟೋ ನಮ್ಮ ಅಧೀನ ನಾವು ತಿಳ್ಕೊಂಡಿರ್ತೀವಿ. ಮುಂದೆ ಅವತ್ತರದ್ದು ಮಾತು ಗೀತು ನೋಡಿ ಅದೇನಿಲ್ಲ ಅಂತ ಅನ್ನಿಸ್ತು. ನೀವು ನಮ್ಮ ಇದ್ದಾನ ಅಂತ ಅನ್ನೋದು ಅಲ್ಲಿ ಬೇರೆ ಹೇಳಿದ್ರು. ಹಂಗಲ್ಲ, 24 ಗಂಟೆ ಅವನ ಬುದ್ಧಿ, ಅವನ ದೇಹ ಮತ್ತು ಅವನ ಕ್ರಿಯೆ. ನಮ್ಮಲ್ಲಿ ಸ್ವತಂತ್ರ ಶಬ್ದಕ್ಕೆ ಟೀಕಾದಾಯದ ಅರ್ಥ ಮಾಡಿ ಸ್ವರೂಪ ಪ್ರಮಿತಿ ಪ್ರವೃತ್ತಿ ಸತ್ತ ತ್ರೈವಿಧ್ಯ ಪರ ಅನಪೇಕ್ಷ. ನಿಮ್ಮ ಸ್ವರೂಪ ಸತ್ತ ಅಂದರೆ ಓನ್ ಯುವರ್ ಎಕ್ಸಿಸ್ಟೆನ್ಸ್. ಅಂದರೆ ಪ್ರಮಿತಿ ಸತ್ತ, ನಿಮ್ಮ ನಾಲೆಜದ ಸತ್ತ ಅಂದರೆ ಜ್ಞಾನದ ಸತ್ತ, ಅಂದರೆ ಅದರ ಎಕ್ಸಿಸ್ಟೆನ್ಸ್. ಪ್ರವೃತ್ತಿ ನಿಮ್ಮ ಆ್ಯಕ್ಟಿವಿಟೀಸ್ ಎಕ್ಸಿಸ್ಟೆನ್ಸ್. ನಮ್ಮ 3 ಇರ್ತಾವೆ, ನಾವಿರಬೇಕು, ನಮ್ಮ ಜ್ಞಾನ, ನಮ್ಮ ಕ್ರಿಯೆ. ಈ 3ಗಳ ಸತ್ತ ಯಾವನ ಅಧೀನದ ಸ್ವತಂತ್ರ. ಈ 3 ಸತ್ತಗಳು ಯಾವನ ಅಧೀನ ಇಲ್ಲ ಅದು ಪರತ್ವ. ಈ ನಮ್ಮ ಅಸ್ತಿತ್ವ, ನಮ್ಮ ಜ್ಞಾನದ ಅಸ್ತಿತ್ವ, ನಮ್ಮ ಕ್ರಿಯೆಯ ಅಸ್ತಿತ್ವ ಪರಮಾತ್ಮ ವಶ. ಈ ಉದಾಹರಣೆ ನೋಡಿ, ನಮಗೆ ಜ್ಞಾನ ಆಗಬೇಕಾದ್ರೆ ಪುಸ್ತಕ ಬೇಕು. ಪುಸ್ತಕ ಬೇಕು ಅಷ್ಟೇ ಅಲ್ಲ, ಆ ಅಕ್ಷರ ಜ್ಞಾನ ಅದು ಗುರುಗಳ ತಿಳಿಸೋರಿಗೆ. ಇಷ್ಟೆಲ್ಲ ಆದಮೇಲೆ ಲೈಟ್ ಬೇಕು, ಇಷ್ಟೆಲ್ಲ ಆದಮೇಲೆ ಕಣ್ಣಿಗೆ ಚಲೋ ಇರಬೇಕು, ಇಷ್ಟೆಲ್ಲ ಆದ್ಮೇಲೆ ಟೆನ್ಷನ್ ಇರಬಾರ್ದು ಯಾರು. ಇಷ್ಟಾದಾಗ ನಮಗೆ 1 ತಾಸಿನ ಪಾಠದ ಜ್ಞಾನ ಅದು ಆಧಾರಾಗಿರ್ತದೆ ಹೋಗೋದು. ಇಷ್ಟೆಲ್ಲ ಆಗಿ ಕಡೆಗೆ ಸ್ವಲ್ಪ ಪಾಠ ಆಗಿ ಒಂದು ಅರ್ಧ ತಾಸು ಆದಮೇಲೆ ಮತ್ತೆ ಪೂರ್ಣ ಫ್ರೆಶ್. ಒಂದು ದಿವಸಕ್ಕೆ ಏನಾಯ್ತು, ಇದು ನಮ್ಮ ಅನುಭವ. ನಿಮಗೆ ಅಲ್ಲ, ಪಾಠ ಹೇಳಿದ್ರೆ ನಮಗೆ ನಿನ್ನೆ ಎಲ್ಲಿಗೆ ಬಂದಿತ್ತು ನೀವು ಹೇಳಿ. ನಿನ್ನ ಯಾವ ಶೋ ಬಂದಿತ್ತು ನೀವು ಅದನ್ನು ಬದಿಟ್ಟು ನಾನು ಹೇಳ್ತೀನಿ. ಇಷ್ಟು ನಮ್ಮದು ವೈಭವ, ಅಜ್ಞಾನದ ದಿವ್ಯ ವೈಭವ. ಯಾಕೆ ಹೇಳ್ರಿ, ಅದರ ಸ್ವರೂಪ, ಅದರ ಪ್ರಮಿತಿ, ಅದರ ಪ್ರವೃತ್ತಿ ಸತ್ತ ಎಲ್ಲ ತತ್ವಾಭಿಮಾನಿ ದೇವತೆಗಳು ಇತ್ಯಾದಿಗಳು ಇರ್ತವೆ. ಆದರೆ ಪರಮಾತ್ಮನ ಸ್ವರೂಪ, ಪರಮಾತ್ಮನ ಪ್ರಮಿತಿ, ಪರಮಾತ್ಮನ ಪ್ರವೃತ್ತಿ ಗೊತ್ತಾಯ್ತು, ಅದೆಲ್ಲ ಅವನ ವಶ. ಎಲ್ಲ ಅವನ ವಶ. ಅವನು ಒಬ್ಬಂದೇ ಅಲ್ಲ, ಜಗತ್ತ ತನ್ನ ಸತ್ತ, ತನ್ನ ಪ್ರವೃತ್ತಿ, ತನ್ನ ಪ್ರಮಿತಿ ಅಲ್ಲ, ಜಗತ್ತಿನಲ್ಲಿ ಇರುವ ಎಲ್ಲ ಚೇತನ ವಸ್ತುಗಳು ಎಂದೆ. ಜಡ ವಸ್ತುಗಳಿಗೆ ಪ್ರಮಿತಿ ಇರಂಗಿಲ್ಲ, ಆದ್ರೆ ಸ್ವರೂಪ ಸತ್ತ. ಕಲ್ಲಿಗೆ ಕಲ್ಲಿನ ಅಸ್ತಿತ್ವ, ಆಮೇಲೆ ಅದಕ್ಕೆ ಕ್ರಿಯಾನೂ ಅದ. ಕ್ರಿಯಾ ಅಂದ್ರೆ ಈಗ ಕಲ್ಲ ಹಿಂಗೆ ಕೆಳಗೆ ಬೀಳ್ತದೆ, ಕ್ರಿಯಾ ಅದ. ಗಾಳಿ ಬರ್ತಾ ಇಲ್ಲ, ಅದೇ ಮತ್ತೆ ಅಂತ ಗಾಳಿ ಜಡವಾದ ಗಾಳಿನೂ ಬೀಸ್ತದಿಲ್ಲ. ನಾನೇ ಹೇಳಲ್ಲ, ಗಾಳಿನೂ ಜಡ ಅಂತೂ ಕಲ್ಲಿಗೆ ಇದು ಅದು ಮೂಮೆಂಟ್. ನಮ್ಮಲ್ಲಿ ಹೇಳ್ತಾರೆ ವ್ಯಾಪಾರ ಅಂದರೆ ಏನು ಮತ್ತು ಪರಿಸ್ಪಂದ ಅಂದರೆ. ಈಗ ವ್ಯಾಪಾರ ಅಂತಂದ್ರೆ ನಮ್ಮಲ್ಲಿ ಜ್ಞಾನೇಚ್ಛಾಗಳಿಂದ ಕೂಡಿದ ಕ್ರಿಯಾಕ ವ್ಯಾಪಾರ ಆಕ್ಟಿವಿಟಿ. ಪರಿಸ್ಪಂದ ಅಂದರೆ ಬರೇ ಮೂಮೆಂಟ್ ಆಗ, ಗಾಡಿ ಮೂಮೆಂಟ್ ಆಗ. ಕೆಲವು ಆಟೋಮೆಟಿಕ್ ಗಾಡಿ ಇರ್ತಾವೆ, ಯಾರು ತಾನೇ ಮೂಮೆಂಟ್ ಆಗ್ತದೆ, ಅದು ಪರಿಸ್ಪಂದ. ಅದು ಅಳಗ್ಯಾಡ್ಬೋದು. ಅಳಗ್ಯಾಡುವಿಕೆ ಚೇತನ ಧರ್ಮ ಅಲ್ಲ, ಏನೋ ಅಳಗ್ಯಾಡೋದೇ ಚೇತನ ಧರ್ಮ. ಅಂದ್ರೆ ಈ ಗಾಳಿ ಬಿಟ್ಟಾಗ ಬಟ್ಟೆ ಅಳಗ್ಯಾಡ್ತಿರ್ತದೆ, ಬಟ್ಟೆ ಚೇತನ. ಗಾಳಿ ಬೀಸ್ತದ, ಸೇಮ್ ಜಡ. ಅಗ್ನಿ ಉರಿತಿರ್ತದೆ, ಅದೊಂದು ಕ್ರಿಯಾ. ಅದಲ್ಲ ಆದರೆ ಅದು ವ್ಯಾಪಾರ ಇದೇನದು ಅಲ್ಲ. ಈಗ ನಮ್ಮಲ್ಲಿ ಹೇಳ್ತಾರೆ ಜ್ಞಾನ ಇಚ್ಛಾ ಪ್ರಯತ್ನಪೂರ್ವಕವಾಗಿ ಮಾಡಿದ್ದು ಕ್ರಿಯೆ, ಅದಕ್ಕೆ ವ್ಯಾಪಾರ. ಈ ನಿಮಗೆ ಪಾಠಕ್ಕೆ ಬರಬೇಕಂತ ಮೊದಲ ಇಚ್ಛಾ ಮುಂಜಾನೆ, ಆಮೇಲೆ
ಇಚ್ಛೆ ಆದ ಕೂಡಲೇ ನಿಮಗೆ ಜ್ಞಾನ ಇರ್ತದೆ. ಪರಮಗ್ರಂಥ ಭಾಳ ಪಡೆದು ಯೋಗ್ಯ ಅದನ್ನು ಕೇಳಬೇಕು, ಉದ್ಧಾರ ಆಗ್ತದೆ, ನಿಮಗೆ ಜ್ಞಾನ ಅದು ಸಾಮಾನ್ಯ ಜ್ಞಾನ. ಆಮೇಲೆ ಕ್ರಿಯಾಸುರು ಮೈಂಡ್ ಬರೋದು. ನೀವು ನಿಮಗೆ ಜ್ಞಾನ ಇಚ್ಛಾಗಳಿಂದ ಕೂಡಿದ ವ್ಯಾಪಾರವೇ ಇದನ್ನು ಕ್ರಿಯಾನೇ ವ್ಯಾಪಾರ. ಅದು ಹಿಂದೆ ಏನು ಬೇಕು? ಜ್ಞಾನ ಇಚ್ಛಾ. ಇದು ಜಡದಲ್ಲಿ ಈ ಧರ್ಮ ಇಲ್ಲ. ಗಾಡಿ ಆಗಲಿ, ಟ್ರೈನ್ ಆಗಲಿ, ಕಲ್ಲಾಗಲಿ, ಅದು ಇಚ್ಛಾ ಮಾಡ್ತಾನೆ ನಮ್ಮನ್ನು ಇದು ಕೆಳಗೆ ಬೀಳಬೇಕಿದ್ದೀನ, ಅದು ಬಿದ್ದು ನಿಂದಿರಬೇಕು. ಹೋಗಿ ಅದೇ ಯಾರೇ ಮನೆ ಹಾಯಾಗಿ ಬಂದು ಸ್ವಲ್ಪ ನಿಂದಿರಬೇಕು, ಅವ್ರ ಮೇಲೆ ಹಾಯಬಾರ್ದು, ನಾವು ತೊಂದರೆ ಆಗ್ತದೆ. ಹಿಂಗೆಲ್ಲ ಇಚ್ಛಾ ಮಾಡ್ತಾರೆ ಇಲ್ಲ. ಅದಕ್ಕೆ ಪರಿಸ್ಪಂದ ಅಂತ. ಮೂಮೆಂಟು ಇದು ಚೇತನ ಧರ್ಮ ಹೌದು, ಅದು ಜಡ ಧರ್ಮ. ಆದರೆ ಇದು ಮೂಮೆಂಟೇ ಚೇತನ ಧರ್ಮ. ಆ ಮೂಮೆಂಟದಿಂದ ಏನಿರಬೇಕು? ಮತ್ತು ಗೊತ್ತಿಲ್ಲ. ಏನಾಯ್ತು ಈಗ? ಸ್ವಾತ್ಮನ ಅನಿಯತಂ ವಸ್ತು ಪ್ರತೀಪಂ ಆತ್ಮನಂ. ತನ್ನ ವಶದಲ್ಲಿ ಇಲ್ಲದೇ ಇದ್ದಂಥ ವಸ್ತುಗಳು ತನಗೇನಾಗಬಹುದು? ಪ್ರತೀಪ ಅಂದರೆ ವಿರೋಧವಾಗಬಹುದು. ಈಗ ನನ್ನ ಕೆಲವು ತಮ್ಮ ಕಂಟ್ರೋಲೇ ಇರೋಂಗಿಲ್ಲ, ಇನ್ನೊಂದು ಕಂಟ್ರೋಲ್ ತಲೆ ಮಾಡ್ತಾರೆ. ತಮ್ಮ ಕಂಟ್ರೋಲೇ ಇರೋಂಗಿಲ್ಲ. ಪ್ರಹ್ಲಾದರಾಜರು ಈ ಇವಾಗ ಯಾರಿಗೆ ಶಂಕಶಿಪುಗೆ ಕ್ರುದ್ಧಶ್ಚ ಯಶ್ಚ ಕಂಪಂತೆ ಓಕಾಹ ಏ ಉತ್ಸ ಯಾವ ಸಿಟ್ಟಿಗೆ ಬಂದಂದ್ರೆ ಮೂರೂ ಲೋಕದ ಮಂದಿ ಅಳಗೆ ನಡುಗ್ತಾರೆ. ಯಾವ ತನ್ನ ಬಗ್ಗೆ ಹೋಗೋದಾನ ಆ ಸಿಟ್ಟಿಗೆ ಬಂದ ಅಂದ್ರೆ ಜಗತ್ತೆಲ್ಲ ಗಡ 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 ನಡುಗ್ತಾರೆ. ಅಂಥವನ ಎದುರಿಗೆ ನೀನು ಎದುರು ಮಾತಾಡ್ತೀನಿ, ಅಂಥವನ ಎದುರಿಗೆ ನೀನು ನಾನು ಶತ್ರು ವಿಷ್ಣುವಿನ ಸ್ತೋತ್ರ ಮಾಡ್ತೀನಿ, ಕೊಂದಾಗ್ತಾನೆ ಅಂತ ಅಂದ್ಕೊಳ್ಳಿ. ಪ್ರಹ್ಲಾದ ನಗತೀವಿ ಮತ್ತೆ ಬೇಕು ಎರಡನೇ ರೌಂಡ್. ಆಗ ಪ್ರಹ್ಲಾದರಾಜರು ಹೇಳ, ಸರಿ ನೀ ಆಗಲೇ ಇನ್ನೊಂದು ಹೇಳು. ವೃದ್ಧಸ್ಯ ಯಸ್ಯ ಕಂಪಂತಿ, ಯಾವನ ಶಿಕ್ಷೆಯಿಂದ ಜಗತ್ತೆಲ್ಲೋ ನಡಗುತ್ತಾ. ಸರಿ, ಮತ್ತು ನೀ ನಡಗತಿ ಶಿಕ್ಷೆ ಬಂದಾಗ ಏನಾಗ್ತದೆ? ಚೆಕಿಂಗ್ ಆಗ್ತದೆ. ಮತ್ತು ಈಗ ನೀ ನಡಗತ್ತೀರಿ, ಮತ್ತು ಇದನ್ನು ನನಗೆ ಸೌರ್ಯ ನೀ ಸ್ವಂತ ಇಚ್ಛಾ ಮಾಡಿ ನಡಗತ್ತೀನಿ. ಒಂದು ಕಡೆ ಕುಡಿಯವಲ್ಲ, ಹಿಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಕಡೆ ಹೊಲ ಕಡಿತೀನಿ. ಇವೆಲ್ಲ ನಾ ಶಿಫ್ಟು ಬಂದಾಗ ಹೊಲ ಕಡಿಬೇಕು ಇಚ್ಛಾ ಮಾಡ್ತೀಯ. ಅಥವಾ ನಿನಗೆ ಇದೆಲ್ಲ ನಿನಗೆ ಕಂಪನ ಅದಲ್ಲ, ನಿನ್ನ ದೇಹದ ಕಂಪನ ಇತ್ಯಾದಿಗಳು. ಇದನ್ನು ಯಾರು ಮಾಡ್ಕೊತಾರೆ? ನಿನ್ನ ಶಿಟ್ಟಿನ ಜಗತ್ತು ನಡೆದಕ್ಕತ್ತದ. ಓಕೆ, ಒಪ್ಪೋಣ. ಆದರೆ ನಿನ್ನ ಕಂಪನಕ್ಕೆ ಯಾರು ಕಾರಣ? ಅಂದ್ಕೊಳ್ಳಿ, ಉತ್ತರ ಕೊಳ್ಳಿ ಬರೆಯೋದ ಶಿಟ್ಟು ಭಾಳ. ನನಗೆ ಕೇಳ್ತೀನಿ, ನಿನಗೆ ಕೇಳಿ ಮತ್ತೆ ನಮ್ಮಲ್ಲಿ ಒಬ್ಬರು ಶಿಕ್ಷಕರು ಹುಡುಗರು ಏನಾದ್ರು ಪ್ರಶ್ನೆ ಮಾಡಿ ನನಗೆ ಕೇಳ್ತೀನಿ, ಮತ್ತು ಅವನಿಗೆ ಹುಡುಗ ಕೇಳ್ದ, ಮತ್ತು ಯಾರು ಆ ತಗ ನಮ್ಮ ಮುಂದೆ ಬಂತು ನೋಡಿದೆ ಶಿಕ್ಷಕ ನನಗೆ ಕೇಳ್ತಾನೆ ಆಮೇಲೆ ನಾವು ಬೈದು ಹುಡುಗ ಹಿಂಗೆ ಯಾಕೆ ಸರ್ ನೀವೇ ಹೇಳಿ ಯಾರು ಕೇಳಬೇಕು? ಅವನು ಪ್ರಶ್ನೆ ಬರುತ್ತೆ. ಅದು ಇರೋರೇ ಚೇತನ ವಸ್ತು ಇರೋರು. ಅದು ಶಿಕ್ಷಕ ಮತ್ತು ನಾವು ಟೇಬಲಿಗೆ ಕೇಳಿದೆ, ಬೋರ್ಡಿಗೆ ಕೇಳಿದೆ, ಯಾರು ಕೇಳಿ ಅದು ಪ್ರಶ್ನೆ ಅವ್ನು ಬರೋಬರಿ. ಅದು ಹಿಂಗೆ ಹುಡುಗ ಅಂತಾನೆ. ಅದೇ ನನಗೆ ಕೇಳಬೇಕು, ಮತ್ತು ಅದು ನಿನಗೆ ಕೇಳಬೇಕು. ನೀನೇ ಇರ್ತೀಯ, ಯಾರು ಕೇಳಬೇಕು? ಈಗ ಎಷ್ಟೋ ಕಡೆಗೆ ಸಂಬಂಧ ಈಗ ನೀವೆಲ್ಲ ಮಾಡ್ತಾವಳೀಗ ಪ್ರಶ್ನೆ ನನಗೆ ಕೇಳಿದೆ. ನಾ ಸಿಟ್ಟಿಗೆ ನನಗೆ ನೀವು ಪ್ರಶ್ನೆ ಕೇಳಿ ಇಲ್ಲ ಅವ್ರೇನು ಮಾಡ್ಯಾರ, ಅವ್ರು ತಪ್ಪು ತಿಳ್ಕೊಂಡಾರ ಅಂದ್ರೆ ನೀವು ನನ್ನ ಪರೀಕ್ಷಾ ಮಾಡಿ ನಾನು ತಿಳ್ಕೊಂಡಾರು ಸರಿಯಾಗಿ ಹಂಗೆ ನನ್ನ ಅವ್ರಿಗೆ ಮತ್ತು ಕಡೆ ನನಗೆ ಕೇಳ್ತಾರ ನೋಡಿ ನೀವು. ಹೌದು ನೀವು ಕಟ್ಟಂಗೆ ಇಬ್ಬರು ಅರ್ಥ ಆಗ್ಬಾರ್ದು. ನನಗೆ ಕೇಳಬೇಕೇನು ಪ್ರಶ್ನೆ ಅಂದ್ರೆ ಕಡೆಗೆ ಹಿಂಗೆ ಒಬ್ಬ ನಿಮ್ಮಂಥವ್ರು ಹೇಳಿದ್ರು ಇಬ್ಬರು ಶಾಂತರಾಗಿ ಅವ್ನು ನಿಮ್ಮನ್ನು ಪರೀಕ್ಷಾ ಮಾಡಲಿಕ್ಕೆ ಕೇಳಗತ್ತಿಲ್ಲ, ಜಿಜ್ಞಾಸ ಆಗಲಿಕ್ಕೆ ಕೇಳಗತ್ತಿಲ್ಲ. ಜಿಜ್ಞಾಸ ಅಂದ್ರೆ
ತನ್ನ ಸಂಶಯ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೊರತು ನಿಮ್ಮ ಪರೀಕ್ಷೆ ಮಾಡಲಿಕ್ಕಲ್ಲ. ನಾವು ಎಷ್ಟೋ ಗುರುಗಳಿಗೆ ಸ್ವಾಮಿಗಳ ಪ್ರಶ್ನೆ ಕೇಳ್ತೀವಿ, ಅದನ್ನೆಲ್ಲ ಸ್ವಾಮಿಗಳ ಪ್ರಶ್ನೆ ಮಾಡಿ ಕೇಳ್ತೀವಿ. ಹಿಂಗೆ ಹಿಂಗೆ ನನಗೆ ನೀ ಹಂಗೆ ಅವ್ನು ಹೇಳೋಕೆ ಐತೆ ಮತ್ತು ಏನು ಹೇಳೋದು, ನಾ ಜಿಜ್ಞಾಸಿಗಾಗಿ ಕೇಳ್ಕೊತೀನೋ. ಯಾಕಂದ್ರೆ ಹುಡುಗರೆಲ್ಲ ಜಿಜ್ಞಾಸೆ ಅವ್ರಿಗೆ ಪರೀಕ್ಷೆ ಮಾಡಂಗಿಲ್ಲ. ಅವ್ರು ಪರೀಕ್ಷಾ ನಿಮ್ಗಿಂತ ದೊಡ್ಡವರಿದ್ರೆ ಕೇಳ್ತಾರೆ. ಹೌದು, ಹಂಗಿದ್ದ ನಾ ಹೇಳೋದು ಜಿಜ್ಞಾಸ ಅದ. ಒಮ್ಮೊಮ್ಮೆ ಇದೆಲ್ಲ ಯಾಕೆ ಹಿಂಗೆ ಆಗ್ತದಂದ್ರೆ ಸೇಕ್ ಆಗ್ತದೆ ಬುದ್ಧಿ ಒಳಗೆ, ದೇಹದ ಒಳಗೆ. ಮನುಷ್ಯಗೆ ಆ ಸಿಟ್ಟು ಅದು ಇಷ್ಟು ಕೆಟ್ಟದ. ನಾನೊಂದು ಹಿಂದಿ ಸಾಹಿತ್ಯದ ಒಂದು ಪುಸ್ತಕ ಇತ್ತು, ಭಾಳ ಚಂದ ಬರೆದಿದ್ದು ನಾವು, ರಾಮಚಂದ್ರ ಶುಕ್ಲ. ಹಿಂದಿ ಒಳಗೆ ದೊಡ್ಡ ಇದು ಭಾರಿ ಅರ್ಥ. ಮಜಾ ಅಂದ್ರೆ ನಾವು ಪಾಸ್ ಆಗಿದ್ದೆ 7ನೇತೆ, ಅಂದ್ರೆ ಅವನ ಮೇಲೆ 15 ಮಂದಿ PhD ಮಾಡ್ಯಾರ. ಭಾರಿ ಇದು. ಹಾಂ, ಕಾರಣಂದ್ರೆ ದೇವರು ಕೊಟ್ಟಿರ್ತಕ್ಕಂತಹ ಒಂದು ಅಸಾಧಾರಣ ಬುದ್ಧಿ. ಅವನೊಂದು ಪುಸ್ತಕ ನಾ ಇಷ್ಟು ಇಂಪ್ರೆಸ್ ಆದ. ಆಚಾರ್ಯ ತೋರಿಸಿದ್ರು, ಆಚಾರ್ಯ ಹೋಗ್ತಂತೆ ಬರೀ ಕರುಣೆ, ಕ್ರೋಧ, ಪ್ರೇಮ, ವಿಶ್ವಾಸ ಇದ್ರ ಮೇಲೆ ಒಂದು 70-80 ಪುಟದಷ್ಟು ಬರೀತಾನೆ. ಇವತ್ತು ನಾನೊಂದು ಅವನು ಓದಿದ್ದ, ನಾನು ಇಂಪ್ರೆಸ್ ಭಾಳ. ಅವನಂದ ಏನಂದ್ರೆ, क्रोध सब क्षेत्र में त्याज्य नहीं है, युद्ध में सैनिक को क्रोध होना ही चाहिए. क्रोध ಬೇಕೇ. ಯಾಕಂದರೆ ಯಾವ ಕ್ರೋಧ ಒಳಗೆ ಸಾತ್ವಿಕ ಕ್ರೋಧ, ತಾಮಸ ಕ್ರೋಧ. ಸಾತ್ವಿಕ ಕ್ರೋಧ ಅಂದರೆ ಏನು? ಸಾತ್ವಿಕ ವಸ್ತುಗಳ ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂತಹ, ಸಾತ್ವಿಕ ವಸ್ತು ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಕ್ರೋಧದು ಸಾತ್ವಿಕ. ಇನ್ನೊಂದು ಕ್ರೋಧ ಅದೇ ಅದರೊಳಗೆ ಮತ್ತು ಇದು ಅಂದ್ರೆ जो क्रोध करुणा से उत्पन्न होता है वो क्रोध बहुत उच्च स्तर का क्रोध. अगर उस समय वाल्मीकि को क्रोध नहीं आता तो वाल्मीकि रामायण नहीं होता. लेकिन करुणा से वो क्रोध उत्पन्न. तस्याभ्यासे तो मिथुनम पुमांसम पापनिश्चयः जघान वैरनिलयः. ಖುಷಿ ಸ್ನಾನ ಮಾಡೋಕ್ಕಿಂತ ಮೊದಲು ಒಂದು 10-15 ಹಿಂಗೆ ಹೆಜ್ಜೆ ಹಾಕೋತಿದ್ದಂತ ಏಕ್ದಮ್ ಚಲೋ ಸಪ್ಪಳ ಬಂತು. ಹೊಳ್ಕೋತ ರಕ್ತದಿಂದ ಸಿಕ್ತವಾದ ಗಂಡ ಕೊಂಚ ಪಕ್ಷಿ ಕೆಳಗೆ ಬಿತ್ತು. ಅದನ್ನು ನೋಡ ಹೆಣ್ಣು ಪಕ್ಷಿ ಜೋರು ಹಳ್ಳಿಕತ್ತು. ಭಾಳ ಕ್ರೋಧ, ಸಿಟ್ಟು, ಇದರಿಂದ ದುಃಖದ ಹಳ್ಳಿಕೆ. ಅದನ್ನು ಋಷಿಗಳಿಂದ ಸ್ನಾನಕ್ಕೆ ಹೋಗಬೇಕು. ಇದ್ರೊಳಗೆ ಅದು ನೋಡಿ ಅವರಿಗೆ ಅದು ಒದ್ದಾಡೋದು, ಅದು ಅಳುವುದು ನೋಡಿ ಅವ್ರಿಗೆ ಕಾರುಣ್ಯಂ ಸಮಪತ್ತಿ ಅದು ನೋಡಿ. ಹಾಗಾದ್ರೆ ಈ ಪಕ್ಷಿಗಳಿಗೆ, ಈ ಅಮಾಯಕ ಪಕ್ಷಿಗಳಿಗೆ ಈ ದುಷ್ಟ ಸ್ಥಿತಿ ತಂದವನು ಯಾರು ಅಂತ ಈಗ ನೋಡಿ. ಅದು ವ್ಯಾಧ ನಿಂತಿದ್ದ. ಯಾರು? ವ್ಯಾಧ ಅಂದರೆ ಯಾರು? ಇಲ್ಲೇ ಭಯಂಕರ ಕರುಣ, ಒಂದು ಸ್ವಲ್ಪ ಒಂದು ಕಡೆಗೆ ಇಲ್ಲಿ ನೋಡಿ ಕರುಣಾ ನೋಡಿ ಸಿಟ್ಟು. ಏಕ वो करुणाजन्य क्रोध है. अगर ऋषि को उस वक्त करुणा अथवा क्रोध नहीं आता तो वाल्मीकि जैसा रामायण का उत्पत्ति नहीं होता था. अद कारण नाम ಹೇಳ್ತಾ ನಾವ ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮ ಯತ್ ಕ್ರೌಂಚ ಮಿಥುನಾದೇಕಂ ಅವರಿ ಕಾಮಮೋ. ಹೇ ನಿಷಾದ, ನಿನ್ನ ಜೀವನದಲ್ಲಿ ನಿನಗೆ ಎಂದೆಂದೂ ಪ್ರತಿಷ್ಠಾ ಆಗೋದು ಬೇಡ, ನೀನು ಸ್ಥಿರವಾದ ಸಂತೋಷ ಬರೋದು ಬೇಡ. ಯತ್ ಕ್ರೌಂಚ ಮಿಥುನಾದೇಕಂ. ಆ ಕ್ರೌಂಚ ಪಕ್ಷಿ ಮಿಥುನ ಎಷ್ಟು ಸುಂದರವಾಗಿ ಸಂಸಾರ ಮಾಡ್ತಿದ್ರು. ನೀ ಅದನ್ನು ಇನ್ನೂ ನೋಡಲಾರ್ದೇನೆ ಹೊಡೆದು ಹಾಕಿಬಿಟ್ಟಲ್ಲೋ, ಕೊಂದಿಟ್ಟರು ಅಂತಾರೆ, ಕೊಂದುಬಿಟ್ಟಲ್ಲೋ. ಅವಧಿ ಕಾಮಮೋಹಿ. ಜೀವನದೊಳಗೆ ಇನ್ನೊಬ್ಬರ ಸಂತೋಷವನ್ನು ಕಳೆಯುವ, ಇನ್ನೊಬ್ಬರ ಆನಂದವನ್ನು ಕಸಿಯುವ, ಇನ್ನೊಬ್ಬರ ಸಮಾಧಾನಕ್ಕೆ ನೀರು ಏರಿಸುವ ನಿನ್ನ ಜೀವನವೂ
ಹಿಂಗೆ ಅದಕ್ಕೆ ಶೋಕ ಶ್ಲೋಕತ್ವ ಆಗಲ್ಲ. ಅವನ ಶೋಕ ಏನಾಯಿತು? ಶ್ಲೋಕ ಶೋಕ್ ಕ್ಯೋ ಹೋ ಗಯಾ? ಕರುಣಂ ಕರುಣೆಯಿಂದ, ಆ ಕರುಣೆಯಿಂದ ಅವನ ಶೋಕ ಕರಗಿ ಕ್ರೋಧದಲ್ಲಿ ಬಂದು ಅದೇ ಅಲ್ಲಿ ಎಕ್ಸಾಮ್ ಎಲ್ಲ ಅದು ಬಯ್ಯೋ ವೇಳೆಗೆ ಶ್ಲೋಕ್ ಮಾಡಿಬಿಟ್ಟಾರೆ. ಅವ್ನ ಬಾಯಿಂದ ಶ್ಲೋಕ್ ಬಂತು ಹಿಂಗೆ. ಈ ಬಯ್ಯೋ ವೇಳೆಗೆ ಏನಾದರೂ ಹಾಳಾಗಿಡ ಮಾಡ್ತಾರೆ ಅದು ಅವ್ನ ಬಾಯಿಂದ ಹಾಗೆ ಬಂದುಬಿಟ್ಟ. ಅನುಷ್ಠುಪ್ಛಂದ ಶ್ಲೋಕ ಅವು ಬ್ರಹ್ಮೇಂದ್ರ ಬರ್ತಾರಂತಲ್ಲಿ ಬಂದು ನೀ ಇದೇ ಶ್ಲೋಕದಿಂದ ರಾಮಾಯಣಕ್ಕೆ ಮೂಲ ಬೀಜ ಆಗಿದೆ, ನೀ ಬರೆಯಂತ ಅವ ಬರೋದು ಆಗ್ತಾರೆ. ಹಾಗಾದರೆ ಇದು ಬೀಜ ಹಂಗೆ ಆಗ್ತದೆ ರಾಮಾಯಣಕ್ಕೆ. ಮಾ ನಿಷಾದ ಪ್ರತಿಷ್ಠಾಂತ ಅಗಮ ಶಾಶ್ವತಿ ಸಮ. ಈ ನಿಷಾದ ಅದೇ ಕೆಟ್ಟ ಬುದ್ಧಿ ರಾವಣನೆಂಬುವಂಥ ಬೇಡರವನೇ ಪ್ರತಿಷ್ಠಾ, ಜೀವನದಲ್ಲಿ ನೀ ಕಲ್ಯಾಣ ಆಗೋದು ಬೇಡ. ಯತ್ ಕ್ರೌಂಚ ಮಿಥುನಾರೇಕ. ರಾಮ ಸೀತೆಯರು ಪಂಚವಟಿ ಒಳಗೆ ಎಂಥ ಸುಂದರ ಸಂಸಾರ ನಡೆಸಿದ್ರು. ಅವಧಿ ಕಾಮಮೋಹಿತ. ಕಾಮ ಅಂದರೆ ಸಾತ್ವಿಕರಾದಂಥ ರಾಮ ಸೀತೆಯರು ಒಬ್ಬ ಹೆಣ್ಮಗಳನ್ನು ಕರ್ಕೊಂಡು ಹೋಗಿ ಅವ್ರ ಸಂಸಾರ ಹಾಳು ಮಾಡಿದ್ರು. ನಿನಗೂ ಜೀವನದಲ್ಲಿ ಕಲ್ಯಾಣ ಆಗೋದಿಲ್ಲ. ಮಾನಿಷಾದ ಪ್ರತಿಷ್ಠಾ ಅಂತ. ಹೇ ದಶರಥ, ನೀನು ತಂದೆ ತಾಯಿಗಳ ಪ್ರೀತಿಯಲ್ಲಿ ತೊಡಗಿದ ಶ್ರವಣ ಕುಮಾರನ ಕೊಂದು ಹಾಕಿಬಿಟ್ಟು ಪ್ರತಿಷ್ಠಾ ಮಾ ನಿಷಾದ ಪ್ರತಿಷ್ಠಾ ಅಂತ. ಹೇ ಹೆಣ್ಣು ನಿಷಾದಳಾಗಿರ್ತಕ್ಕಂಥ ಕೈಕೇಯಿ ರಾಮ ಮತ್ತು ದಶರಥ ರಾಜ್ಯದಲ್ಲಿ ಎಂಥ ಅತ್ಯಂತ ಪ್ರೀತಿ ಇತ್ತು ಪ್ರಜೆಗಳಿಗೆ. ನೀವು ಅವರ ಸಂತೋಷವನ್ನು ಕಸ್ಕೊಂಡು ನಿನಗೂ ಜಗತ್ತಿನ ಪ್ರತಿಷ್ಠೆ ಆಗೋದು ಬೇಡ. ಈಗ ರಾಮಾಯಣದ ನಡೆದ ಪ್ರತಿಯೊಂದು ಘಟನೆಗಳಿಗೂ ಅನ್ವಯ ಮಾಡ್ಯಾರ. ಕೊಂಚ ಮಿಥುನ ಹಾಗೆ ಜೀವನದಲ್ಲಿ ರಾಮಾಯಣ ಕೊಡುವ ಸಂದೇಶ ಏನು ಹೇಳ್ರಿ, ನಮ್ಗೆ ಇನ್ನೊಬ್ಬರಿಗೆ ಸಹಾಯ ಮಾಡಿ ಅವರ ಸಂಸಾರವನ್ನು ಗಟ್ಟಿ ಮಾಡಲಿಕ್ಕೆ ಆಗದೇ ಇದ್ದರೂ ಅವರ ಪಾಡಿಗೆ ಅವರು ಆರಾಮಾಗಿರ್ತಾರೆ. ಅವ್ರಿಗೆ ಏನೇನೋ ಅಂದು ಆಡಿ ಅವರ ಮನಸ್ಸನ್ನು ನೋಯಿಸಿ ಅವರಿಗೆ ಏನೇನೋ ತ್ರಾಸು ಕೊಡ್ತಕ್ಕಂಥ ಈ ಕಿರಾತರ ಕೆಲಸ ಮಾಡಬೇಡ್ರಿ. ಮನೆ ಹಾಳಂತಾರೆ, ಮನೆ ಹಾಳು ಕೆಲಸ ಅಷ್ಟರೇ ಮಾಡಬೇಡ್ರಿ ಜೀವನದಲ್ಲಿ. ಅದು ನಿಮ್ಮ ಜೀವನದಲ್ಲಿ ಪ್ರತಿಷ್ಠಾ ಅಂತಂದರೆ ಶ್ರೇಷ್ಠವಾದ ನಿಮ್ಮ ಸಂತೋಷದ ಪ್ರತಿಷ್ಠೆಯನ್ನು ಎಂದೂ ಮಾಡಲಿಕ್ಕೆ ಶಕ್ತಿಲ್ಲ. ಇಷ್ಟು ಅನ್ಯಾಯ ಮಾಡಿ ಆರಾಮಿದ್ದಾನ ಅಂತಂದ್ರೆ ಅವಾಗ ಆ ಸಂತೋಷ ಲಘು ಹೋಗೋದು ಖಾತ್ರಿ. ಅವನು ಈಗೇನೋ ಜನ್ಮಾಂತರ ಸುಖ ಇದ್ದಾನ, ಅವಾಗ ಮುಂದೆ ಜನ್ಮಾಂತರದ ಒಳಗೆ ಹಿಂಗೆ ಪರಮಾತ್ಮ ಸುಖ ದುಡ್ಡು ಕೊಡ್ತಾನಲ್ಲ, ಅವ ಏನೂ ಅಪರಾಧ ಮಾಡದಿದ್ದಾಗ ದುಡ್ಡು ಕೊಡ್ತಿರ್ತಾನೆ. ನಮ್ಮ ಮನಸ್ಸಿರ್ತದೆ, ನಾವು ಏನೂ ಮಾಡಿಲ್ಲ ಸರ್ ನಮ್ಮ ಅಪರಾಧ ಬಂದ. ಅಂದರೆ ಜನ್ಮಾಂತರೊಳಗೆ ಭಾರಿ ಅಪರಾಧ ಮಾಡಿ ಉಳ್ಕೊಂಡು ಬಂದಿದ್ದೀವಿ, ಎಸ್ಕೇಪ್ ಆಗಿದ್ದೀವಿ. ಈಗ ಹೋಗಿ ಮಾಡಿ ಅಂದರೆ ಎಷ್ಟು ಒಂದು ಕ್ರೋಧ, ಸಿಟ್ಟು ಎಲ್ಲ ಕಡೆಗೆ ತ್ಯಾಜ್ಯ ಅಲ್ಲ. ಆ ಸಿಟ್ಟು ಬಿಡಬೇಕು ನಾವು, ಇದನ್ನು ಚೆನ್ನಾಗಿಲ್ಲ. ಆದರೆ ಕರುಣ ಯಾವ ಸಿಟ್ಟಿನ ಹಿಂದೆ ಮಹಾ ಉದ್ದೇಶದ, ಅದು ಕಾರುಣ್ಯ, ಕರುಣೆಯಿಂದ ಹುಟ್ಟಿದೆ. ಇನ್ನು ಲೋಭ ಕ್ರೋಧಗಳಿಂದ ಹುಟ್ಟಿದ ಲೋಭ ಮತ್ತು ಆಶೆಗಳಿಂದ ಹುಟ್ಟಿದ್ದು ಲೋಭ ಪ್ರತಿಷ್ಠೆ ಹುಟ್ಟಿ ಸಿಟ್ಟು ನಮ್ಮನ್ನು ಹಾಳು ಮಾಡಿ. ಸಂಘ ಸಂಜಾಯತಿ ಕಾಮ ಕಾಮ ಆ ಕಾಮ ನಮ್ಮ ಕೆಟ್ಟ ವಸ್ತುಗಳ ಮೇಲೆ ಇಚ್ಛೆ, ಅದು ಪೂರೈಸದೇ ಇದ್ರೆ ಅಲ್ಲೇ ಹೊಡೆದೇ ಬಿಡು, ಇದ್ದು ತೊಗೊಂಡು ಹೊಡೆದು ಬಿಡು. ನನಗೆ ನಿನಗೆ ಈ ಬೆಂಡೆಕಾಯಿ ಪಲ್ಯ ಮಾಡು ಅಂತ ಹೇಳಿದ್ದ, ಯಾಕೆ ಮಾಡಿಕಾಗಿ ತಾಟೇನು ಕೊಟ್ಬಿಡು, ಹೊಡೆದು ಬಿಡು ಬೀಷ ಹಾಕಿ. ಕಾಮ ಸಣ್ಣ ಒಂದು ಕಾಯಿ ಪಲ್ಯ ಮೇಲಿದ್ದಂಥ ನಿಮ್ಮ ಇಚ್ಛೆ ಸಿಟ್ಟಿನ ಬರುತ್ತೆ. ಕಾಮ ಅಂದ್ರೆ ಬರೀ ಸೆಕ್ಸ್ ಈ ಅರ್ಥೊಳಗಲ್ಲ. ಕಾಮ ಅಂದ್ರೆ ದುಷ್ಟ ಇಚ್ಛೆ, ದುಷ್ಟ ಇಚ್ಛೆಗಳ ಪೂರೈಸದೇ ಇದ್ರೆ ಸಿಟ್ಟು ಬರ್ತದೆ ಮನುಷ್ಯ. ಸಂಘ ಸಂಜಾಯ, ಆ ಸಂಘ ಕೆಟ್ಟ ವಸ್ತುಗಳ ಸಹವಾಸದಿಂದ ನಮಗೆ ಕೆಟ್ಟ ಪ್ರವೃತ್ತಿ ಶುರುವಾಗ್ತವೆ. ಅವಾಗ ಹಿಂಗ್ಯಾಕೆ ಮಾಡ್ತೀವಿ ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತದೆ. ಅವ್ರ ಮೇಲೆ ಸರಿಯಾಗಿ ಕೊಡ್ಲಿಕ್ಕೆ ದುಷ್ಟದ ಸಹವಾಸ ಮಾಡಬೇಡ ಅಂತ ಕೇಳಿದ್ರೆ ನೀ ಯಾರು ಕೇಳಮ್ಮ, ನನ್ನ ರೊಕ್ಕದ ನಾ ಕುಡಿತೀನಿ, ನೀ ಯಾರು ನನ್ನ ಬಾಯ ಮಕ್ಕಳಿಂದೆ ಬಾಯಿ ನಿಂದೆ ಆರೋಗ್ಯದಿಂದ ಅಲ್ಲ, ಆರೋಗ್ಯ ಹಣ ಹೋಗಿ ನಿಂಗೆ ಯಾಕೆ ಆಗಿ ತೊಗೊಂಡೇ ಮಾಡ್ತೀನಿ. ಒಂದಕ್ಕೊಂದು ದುಷ್ಟ ಪ್ರಶ್ನೆಗಳು ಬರ್ಬೋದು. ಯಾಕೆ ಹೇಳಿದ್ರು? ದುಷ್ಟ ಇಚ್ಛೆಗಳಿಂದ ಕ್ರೋಧ ಬರ್ತದೆ. ಕ್ರೋಧಾತ್ ಭವತಿ ಸಮೋಹ. ಆ ಸಿಟ್ಟು ಎಷ್ಟು ಕೆಟ್ಟಿರ್ತದೆ ಅನ್ನೋದು ಸಮೋಹ. ರಾಯರ ಭಾಷೆ ಬರಲಾಗಿದೆ. ಸಮೋಹ ಅಂದ್ರೆ
ನಾ ಎಲ್ಲಿ ನಿಂತೀನೋ, ನಾ ಏನು ಮಾಡ್ಲಿಕ್ಕತ್ತೀನೋ ಏನಂತ ಮೋಹ ಬಂದ್ಬಿಡ್ತದೆ. ಮೋಹ ಅಂದ್ರೆ ಅವನಿಗೆ ಕರ್ತವ್ಯ ಪ್ರಜ್ಞೆ ನಾಶ. ಸಮೂಹ ಸ್ಮೃತಿ ವಿಭ್ರಮ. ಸಮೂಹ ಬರೋದ್ರಿಂದ ಅವನು ದೊಡ್ಡವರು ಮಾಡಿದ ಉಪದೇಶಗಳು ಕೂಡ ಮರ್ತು ಹೋಗ್ಬಿಡ್ತಾನೆ. ಆಮೇಲೆ ಸ್ಮೃತಿಭ್ರಮಶಾತ್ ಬುದ್ಧಿನಾಶ, ನಿರ್ಣಯ ಮಾಡುವ ಬುದ್ಧಿ ಶಕ್ತಿನೂ ನಾಶ. ಬುದ್ಧಿನಾಶ ಇಷ್ಟು ಉತ್ತಮ ಸೈಕಾಲಜಿಕಲ್ ಸಿಸ್ಟಮು ಜಗತ್ತಿನ ಗೀತಾದೊಳಗೆ ಸುಂದರವಾಗಿದೆ. ಇದಕ್ಕೆ ನೀವು ಸಾಕಷ್ಟು ಉದಾಹರಣೆ ಕೊಡ್ಬೋದು, ಸಾಕಷ್ಟು ಅನುಭವಗಳ ವಿಚಾರ ಹಂಚಿಕೊಳ್ಳಬಹುದು. ಮನುಷ್ಯ ಡೌನ್ಫಾಲ್, ಜ್ಞಾನ ಹೆಂಗೆ ಇರ್ತಾನ ಅದು ಹೇಳ. ಸಜ್ಜನ ಸತಾಂ ಪ್ರಸಂಗಾತ್ ಬಹುವೀದ್ಯ ಸಂಪದ. ಸಜ್ಜನರ ಸಹವಾಸ, ಅವರ ಉಪದೇಶ, ಅವ್ರ ನಡತೆ, ಅವ್ರ ರೀತಿ, ಅವ್ರ ನೀತಿ, ಇದರಿಂದ ನಮಗೇನಾಗ್ತದೆ, ಉತ್ತಮವಾಗಿರ್ತಕ್ಕಂತಹ ಅವ್ರ ಉಪದೇಶದಿಂದ ಬೌದ್ಧಿಕ ಸಂಸ್ಕಾರ, ಬುದ್ಧಿವೊಮ್ಮೆ ಸಾರಾಸಾರ ವಿವೇಕ, ಇದು ತಪ್ಪು ಅಂತ ನಿರ್ಣಯ ಮಾಡಲಿಕ್ಕೆ ಹತ್ತಿವ ಅಂತಂದ್ರೆ ಅವನಿಗೆ ಸರಿಯಾದ ಮಾರ್ಗದಲ್ಲೇ ಹೋಗ್ತಾನೆ. ಅವ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಜ್ಞಾನ ಬರ್ತದೆ. ಅದಕ್ಕಂತಾರೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಸತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್ ಆಶ್ರಪವರ್ಗವತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಹವಾಸ, ಅವರ ಉಪದೇಶ, ದೇವರ ಮಹಿಮಾ ಜ್ಞಾನ, ನಿನ್ನ ಯೋಗ್ಯತೆಯ ಅರಿವು, ಸಾರಾಸಾರ ವಿವೇಕ, ನಿತ್ಯ ಯಾವುದು ಅನಿತ್ಯ ಯಾವುದು, ಯಾವುದು ಹಚ್ಕೋಬೇಕು, ಯಾವುದು ಹಚ್ಕೋಬಾರದು, ಯಾವುದು ತ್ಯಾಜ್ಯ, ಯಾವುದು ಅತ್ಯಾಜ್ಯ, ಯಾವುದು ಹೇಯ, ಯಾವುದು ಉಪಾದೇಯ, ಇದೆಲ್ಲ ಜ್ಞಾನಿಗಳ ಉಪದೇಶದಿಂದ ನಮಗೆ ಗೊತ್ತಾಕೋತ ಹೋದಾಗ ನಾವು ಉತ್ತಮ ಜ್ಞಾನ ಮಾರ್ಗದಲ್ಲೇ ಹೋಗ್ತೇವೆ. ಆ ಜ್ಞಾನದ ಅಪರೋಕ್ಷ ಜ್ಞಾನವಾಗಿ ಮೋಕ್ಷ ಎಂಬ ಶ್ರೇಷ್ಠವಾದಂತಹ ನಮಗೆ ಗತಿಯಾಗ್ತದಂತ ಕಪಿಲನಾಮ ಪರಮಾತ್ಮ ತನ್ನ ತಾಯಿಗೆ ಅಧ್ಯಾತ್ಮ ಯೋಗದ ಮೊದಲನೇ ಸೋಪಾನವೇ ಜ್ಞಾನಿಗಳ ಸಮಾಗಮ. ಜ್ಞಾನಿಗಳ ಸಮಾಗಮದ ಜೊತೆಗೆ ಊರು ಮಾಡೋದು, ಮಾತಾಡೋದು, ಊಟ ಮಾಡೋದು, ಇಷ್ಟು ಸಮಯ ನಾವು ಹೊಡಿದ್ವಿ ಇದ್ರಿ ಏನು ಕೇಳಿದ್ವಿ ಅವೆಲ್ಲ ಆಗಲಿಲ್ಲ. ನಾವು ಅದು ಕೂಡ ತಿರುಗಾಡ್ತಿದ್ವಿ, ಊಟ ಮಾಡ್ತಿದ್ವಿ ಅಷ್ಟೇ. ಏನು ಅಡ್ಡಿಲ್ಲ, ಇದು ಒಂದು ಬೇಕೆ, ಅವ್ರು ನೋಡಿದ್ರೆ ಸಾಕು. ಆದರೆ ಅಷ್ಟೇ ಅಲ್ಲ, ಜ್ಞಾನಿಗಳ ಸಮಾಗಮ ಅಂದ್ರೆ ಅವ್ರ ಉಪದೇಶ ಅದಾಗ್ತದೆ. ಅದಕ್ಕೆ ಈ ಆಧ್ಯಾತ್ಮಿಕ ಯೋಗದ ಒಳಗೆ ಮೊಟ್ಟ ಮೊದಲನೇ ಸೋಪಾನದನ್ನೇ ಸತಾಂ ಪ್ರಸಂಗ ಕಪಿಲನಾಮ ದೊಡ್ಡವರ ಸಮಾಗಮ, ಜ್ಞಾನಿಗಳ ಸಮಾಗಮ ಅಂತಂದ್ರೆ ಅವರ ಜೀವನ ಕ್ರಮವನ್ನು ನೋಡುವ ಭಾಗ್ಯ, ತಿಳಿದುಕೊಳ್ಳುವ ಭಾಗ್ಯ, ಉಪದೇಶದ ಭಾಗ್ಯ ಎಲ್ಲ ಸೇರಿಲ್ಲ ನೋಡಿ. ಮಮ ವೀರ್ಯ ಸಂಪದ, ಅವ್ರೇನು ಮಾಡ್ತಾರೆ, ಭಗವಂತನ ಏನು ಮಹಿಮಾ ಅದಲ್ಲ, ಆ ಮಹಿಮಾ ಎಂಬ ಸಂಪತ್ತನ್ನೇ ನೀವು ಕೊಟ್ಬಿಡ್ತಾರೆ. ಭವಂತಿ ಕರ್ಣ, ಹೃದಯಕ್ಕೂ ಕರ್ಣಕ್ಕೂ ರಸಾಯನ ಅಂತ. ಆ ಭಗವದ್ಭಕ್ತಿಗೆ ರಾಮ ಹಿಡಿದಂಥ ಪೋಷಕ ದ್ರವ್ಯ ಯಾವುದು ಕೇಳಿದ್ರೆ ಭಗವಂತನ ಮಹಿಮಾ. ಆ ಭಗವಂತನ ಮಹಿಮಾ ಏನಾಗ್ತದೆ, ಕರ್ಣ ಮತ್ತು ಹೃದಯ ಎರಡೂ ಕಾರಣಕೊಳ್ತದೆ. ಭವಂತಿ ಹೃತ್ಕರ್ಣ ರಸಾಯನ ತಜ್ಜೋಷಣ, ಅದನ್ನು ಚೆನ್ನಾಗಿ ಸೇವನೆ ಅಪವರ್ಗವತ್ ಮೋಕ್ಷ ಮಾರ್ಗಕ್ಕೆ ಮಹತ್ತಾನ ಶ್ರದ್ಧಾವತಿ. ಅವಾಗ ಅತ್ಯುತ್ತಮವಾದಂಥ ಶ್ರದ್ಧೆಯಿಂದ ಕೂಡಿದ ಭಕ್ತಿ ಹುಟ್ಟುತ್ತದೆ. ಆ ಭಕ್ತಿ ಹುಟ್ಟೋದರಿಂದ ಮಹಾ ಅಪರೋಕ್ಷ ಜ್ಞಾನವಾಗಿ ಮಹಾಪ್ರಸಾದ ಮೋಕ್ಷ. ಇದು ಸಂಕ್ಷಿಪ್ತವಾಗಿ ಭಗವಂತ ಮಹಾನುಭಾವ. ನಾವು ಆದಷ್ಟು ಮಹಾನುಭಾವರು ಅಂದರೆ ಭಾಳ ಜೋಡಿ ಪ್ರವಾಸ ಮಾಡೋದು ಇತ್ಯಾದಿಯಲ್ಲಿ ಪ್ರತಿನಿತ್ಯವಾಗಿ ಅವರಿಂದ ನಾವೇನಾದರೂ ಒಳ್ಳೆಯದನ್ನು ಕೇಳ್ತಿರ್ತೀವಿ. ಅವ್ರ ಮುಂದಿಲ್ಲದೆ ಇದ್ರೆ ಅವರ ಗ್ರಂಥ ಓದಿ, ಅದು ಸತಾಂ ಪ್ರಸಂಗ. ಅದಿಲ್ಲ ಅಂದ್ರೆ ಅವರು ಬರೆದ ಗ್ರಂಥಗಳು. ವಿಷ್ಣು ತೀರ್ಥರು ತಮ್ಮ ಶಿಷ್ಯಂದರಿಗೆ ಪತ್ರ ಬರೀತಿದ್ರು. ಅವಾಗ ಪೋಸ್ಟ್ ಇದ್ದಿದ್ದಿಲ್ಲ. ಪತ್ರ ಬರೆದು ಅವರವರು ಊರಿಗೆ ಕೊಟ್ಟು ಕಳಿಸಿದ್ರು. ಆ ಪತ್ರವ ಇವತ್ತು ಹಿಂದಿನ ಕಾಲದ ಕನ್ನಡ, ನೀವೆಲ್ಲರೂ ಭಗವಂತನ ವಿಶೇಷವಾದಂಥ ಆರಾಧನೆ ಮಾಡುವಂಥವ್ರು ಆಗಬೇಕು. ಅದು ಉಪಾಯವು, ಅದನ್ನು ಬಿಡ್ತಕ್ಕಂಥವ್ರು ಆಗಬಾರದು. ಹಳೇ ಕನ್ನಡ ಇವತ್ತಿಗೂ
ಹಾಗಾದರೆ ತಾತನಿಗೆ ಹೀಗೆ ಮಾಡಬೇಕು, ಈ ಪ್ರಮಾಣಗಳಿರುತ್ತವೆ ಅಂದರೆ ಅವರು ಮುದುಕರಾದ ಮೇಲೆ ಬಹುಶಃ ಅವರಿಗೆ ಭೇಟಿ ಆಗಬೇಕಿಲ್ಲ. ಹಿಂಗೆ ಅವ್ರು ಶಿಷ್ಯನ ಕರೆದು ಎಲ್ಲರಿಗೂ ಪತ್ರ ಬರೆದು ಕಳಿಸಿದ್ರು. ಆ ಪತ್ರ ಇವತ್ತಿಗೂ ಅವ ಅಂತೂ ಏಕಾದಶಿ ಗುರು ಭಾಗವತ ಭಗವಂತನ ಅಂತಸ್ತಿತ್ವ, ರಮಣ ಕರ್ತೃತ್ವ ನಮಗೆ ಯಾಕಿಲ್ಲ, ದೇವ್ರಿಗೆ ಯಾಕಿಲ್ಲ ಕೇಳಿದರೆ ಸ್ವಾತ್ಮನ ಅನಿಯತಮ ವಸ್ತು ಪ್ರತೀಪ. ನಮ್ಮ ಕಂಟ್ರೋಲ್ದಾಗ ಇಲ್ಲದೆ ಇದ್ದಂಥ ವಸ್ತು ನಮ್ಮಲ್ಲಿ ವಿರೋಧ ಮಾಡ್ತಾರೆ. ಆದರೆ ಸ್ವಾಧೀನ ಸತ್ತಾ ಶಕ್ತಿಯಾದಿ ಅಂತ ನೋಡಿ ಕಥಮ ಆತ್ಮ ಪ್ರತೀಪಕಂ ಅಲ್ಲೇ 14ನೇ ಶ್ಲೋಕ 2ನೇ ಲೈನ್. ಯಾವ ಎಲ್ಲ ವಸ್ತುಗಳು ಯಾವನ ಅಧೀನದ ತನ್ನ ಬುದ್ಧಿ ನಾ ಈ ಮುಖ್ಯವಾಗಿ ಬಂದದ್ದಿದೆ. ಹಿರಣ್ಯಕಶಿಪುಗ ಪ್ರಹ್ಲಾದರಾಜ ಕೇಳ್ತಾರೆ, ಎಲ್ಲರೂ ನಿನ್ನ ಸಿಟ್ಟಿನಿಂದ ಜಗತ್ತೆಲ್ಲ ನಡಗ್ತಂತಿದ್ದಿ, ಮತ್ತು ನೀ ಯಾಕೆ ನಡಕತ್ತಿ ಸಿಟ್ಟು ಬಂತ. ಅವಾಗ ನಾವು ಉತ್ತರ ಕೇಳ್ತೀವಿ, ನೀ ಯಾಕೆ ನಡಕತ್ತಿ, ನಿನ್ನ ನಡಗಿಸೋದು ನಿನ್ನ ಒಳಗಿನ ಶತ್ರು. ದಶೂನ್ ಪುರಾ ಸಣ್ಣ ಅಭಿಜಿತ್ಯ ಈ ಮಾತಾಡ್ತಾರೆ. ಒಳಗಿದ್ದ 6 ಶತ್ರುಗಳನ್ನು ಗೆಲ್ಲದೆ ಜಗತ್ತಿಗೆದ್ದಂತ ಹೇಳ್ತಾರೆ. ಇದರಿಂದ ಅಜ್ಞಾನಿ ಯಾರಿದ್ದಾರೆ? ಒಳಗಿದ್ದ ಶಕ್ತಿ ಯಾವುದು? ಶತ್ರುಗಳು, ಕಾಮ, ಕ್ರೋಧ. ಆ ಕ್ರೋಧ ನಿನ್ನನ್ನು ಆಡ್ಲಿಕ್ಕತ್ತ. ಈಗ ನೀ ಗೊತ್ತೇ ಆಗೋತ್ತಾಗಿದೆ. ಆ ಕ್ರೋಧ ಇನ್ನು ಹೆಚ್ಚಾದ ನೀ ಕೆಳಗೂ ಬೀಳ್ತೀವಿ, ಬಿ ಪಿ ಬಂದು. ಏನೋ ದಶೂನ್ ಪುರ ಸಣ್ಣ ವಿಜಿತ್ಯ, ಒಳಗಿದ್ದ ಈ ಕೆಟ್ಟ ಶಕ್ತಿಗಳನ್ನೇ ಗೆಲ್ಲಲಾರ್ದೇನೆ ನಾ ಜಗತ್ತನ್ನು ಗೆದ್ದಂತ. ಇದಕ್ಕಿಂತಲೂ ಅಪಹಾಸ ಮಾತು ಏನು ಅಂತ ಅಪ್ಪನ ಮುಂದೆ ಅಂತಾನ. ಮನುಸೂಕ್ತ ಅಂದ್ರೆ ದಶೂನ್ ಪುರಾಷನ್ ಅಭಿಜಿತ್ಯ. ಹೌದು, ದಶೂನ್ ಕಳ್ಳು ಒಳಗಿದ್ದಾರೆ, ಒಳಗೆ ಕೂತು ಆಟ ಆಡ್ತಿರ್ತಾರೆ, ಒಳಗೆ ಕೂತು ಆಟ. ಅದು ಅವನಿಗೆ ಭಾಳ ಮಚ್ಚಿಟ್ಟು ಬಂದ. ನನಗೆ ಹೇಳ್ತೀನಿ, ಇದು ಸೋತಂಗೆ, ನಾವು ಎಷ್ಟೆಷ್ಟು ಸೋತಂಗೆ ಅದು. ಆದರೆ ಅದೇನೆ ವಿಜಯದಾಸರು ಯಾರೋ ಅವ್ರಿಗೆ ಬೈದರು, ಜಗನ್ನಾಥದಾಸರು ಪುರಾಶ್ರಮ ಆರಾಮಾಗಿ ಸಿಟ್ಟು ಬಂದಿದ್ದ. ಯಾಕಂದ್ರೆ ಅವರಿಗೆ ಈಗ ಅಜ್ಞಾನದಿಂದ ಬೈದ್ಕೊತಾರೆ. ಅದು ಆಯಿತು. ಅಜ್ಞಾನಿಗಳು ತಿಳಿದೇ ಇದ್ದವರು ಏನೇನೋ ಬೈತಾರೆ, ಅಂತಾರ, ಆಡ್ತಾರೆ, ಅಪವಾದ ಕೊಡ್ತಾರೆ, ಆ ಸಿಟ್ಟಿ ಬರೋದು. ಆದಷ್ಟು ಅದನ್ನು ತಲೆಯಾಗ ಸಮಸ್ಯೆ ಪರಿಹಾರ ಮಾಡಿ ಪ್ರಯತ್ನ ಮಾಡೋದು. ಸಿಟ್ಟಿ ಬಂದು ಏನು ಉಪಯೋಗ? ಅಜ್ಞಾನಿಗಳಿರ್ತಾರೆ. ಹಿಂಗೆ ಪ್ರಹ್ಲಾದರಾಜರು ಇವ ಯಾರೋ ಹಿರಣ್ಯಕಶಿಪು ಅವಾಗ ಸಿಟ್ಟು ಯಾಕೆ ತೊಂದರೆ ಕೊಡ್ತೀವೋ? ಒಂದು ವಶ ಇಲ್ಲ. ಬುದ್ಧಿ ಮನಸ್ಸನ್ನು ವಶ ಇರುತ್ತೆ. ಬುದ್ಧಿ ಮನಸ್ಸು ವಶ ಯಾರಿಗದ ಅವ್ರಿಗೆ ಆ ಮನಸ್ಸು ವಿರೋಧ ಹೆಂಗೆ ಮಾಡ್ತದೆ? ದೇವರಂಗೂ ತನ್ನ ಬುದ್ಧಿ ನೋಡಿ, ನಮ್ಮ ಬುದ್ಧಿ ವಶ ಸಾಕಾಗಿರೋದು. ನಮ್ಮ ಬುದ್ಧಿ ದೇವರಿಗೆ ತನ್ನ ಬುದ್ಧಿ ತನ್ನ ಮನಸ್ಸು ವಶ ಅಲ್ಲ. ಅಷ್ಟೇ ಅಲ್ಲ, ತನಗೆ ಕೇಡನ್ನು ಮಾಡುವ ಎಲ್ಲರ ಬುದ್ಧಿನೂ ಅವನು ವಶ ಅಲ್ಲ. ಅದಕ್ಕೆಂದೇನೆ 18 ಅಕ್ಷರವೀಣೆ ಸೈನ್ಯ ಮಧ್ಯದ ಒಳಗೆ ಎಷ್ಟು ಕಠಿಣವಾದ ಭಗವದ್ಗೀತೆಯು ಹೇಳೋದು ಹೆಂಗೆ ನಡೀತು. ಶಾಂತವಾದಂಥ ವಾತಾವರಣದಾಗೆ ಒಂದು ತಾಸು ಪಾಠ ಆಗಂಗಿಲ್ಲ. ಯಾರಾದರೂ ಸಪ್ಲೈ ಮಾಡ್ಕೊತೀನಿ ಹೊರಗೆ ಹೋಗಿ ಹೇಳ್ತಾರೆ. ಅಂಥದ್ದು ಅಂಥ ವಾರ್ ಫೀಲ್ಡ್ ಒಳಗೆ ಇಂಥ ಕಠಿಣವಾದ ಭಗವದ್ಗೀತೆ ನಡೀತಂಗೆ ಯಾಕೋ ಇಲ್ಲೇ ಸಂಶಯ ಬರ್ತದೆ. ಕಾಲ್ಪನಿಕ ಅವರು ಅದಕ್ಕೆ ಅದು ಹೇಳ್ರಿ, ಉಪದೇಶ ಮಾನವ ಯಾರು, ಮಾಡಿಸೋವ ಯಾರು? ಉಪದೇಶ ಮಾನವ ಸರ್ವೇಂದ್ರಿಯ ಪ್ರೇರಕೆ ಶ್ರೀ ಪ್ರಾಣ ಪ್ರತಿನಿಧಿತ ಪರಮಾತ್ಮ ಮತ್ತ ಸರ್ವಂ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಅರ್ಜುನ, ನಾ ಬರೇ ಈ ಕುದುರೆ ಲಗಾಮಷ್ಟೇ ಹಿಡಿದಿಲ್ಲ, ಮುಂದಿನ ಸಲ ಕುದುರೆ ಅದ್ರ ಲಗಾಮನು ಹಿಡಿದಿಲ್ಲ, ಕುದುರೆ ಮೇಲೆ ಕೂತ ಲಗಾಮನು ಹಿಡಿದಿಲ್ಲ. ಜಗನ್ನಿಯಂತ ಅರ್ಜುನ ಯಾನಯಂತ ಸುರಾರಿಹಂತ ಅಖಿಲ ವಿಶ್ವಮಂತ ಭಕ್ತಾನುಗಂತ ಭುಜವಾಸಿಕಾಂತ
ರಂತಾತ್ ದುರಂತಾತ್ ಹರತಾತ್ ದುರಂತ ಅಂತ ಬರೀ ನಮ್ಮ ಗದಗ ರಾಮಾಚಾರಿಗೆ ಕವಿಗಳಂತೀರಿ ಬರೀ ಆದ ಒಳಗೆ ಕರ್ತಂಗ ಬರೀ ಆನೆ ಇರಬೇಕು ಅಂತ ಶ್ಲೋಕ ಅಲ್ಲಿ ನಿತ್ಯ ಮಾಡಿಬಿಟ್ಟು ನಿಯಂತ ಅರ್ಜುನ ಯಾನ ಯಂತ ಅರ್ಜುನ ಯಾನ ಯಂತ ಅರ್ಜುನನ ಯಾನವನ್ನು ಯಂತ ಮಾಡಿದ ಬರೀ ಅಷ್ಟೇ ಅಲ್ಲ ಭ್ರಾಮಯನ್ ಸರ್ವಭೂತಾನಿ ಇದು ಮುಂದೆ ನಿಂತ ಸಮಗ್ರ ಸೈನಿಕರ ನಿಯಂತ್ರಣ ಕಡೆ ಅದಕ್ಕೇನೆ ಅಲ್ಲಿ ಗೀತಾ ನಡೆದು ಭಾಳ ಅಂದರೆ ಒಂದು 40-50 ಮಿನಿಟ್ ಆಗಿರ್ಬೇಕು ಇಲ್ಲಿ ಭಾಳ ಹೇಳ್ತದೆ ಅಲ್ಲಿ ತಿಳ್ಕೊಂಡು ಭಾಳ ಯೋಗ್ಯದ ಇದು ಮಾಡೋದು ಹಿಂದಿಗೆ ನಮ್ಮ ಇದು ಅಂತಿದ್ರು ಶಾರ್ಟ್ ಹ್ಯಾಂಡ್ ಅವ್ರಿಗೆ ಬಡ ಬರ್ಕೋತಿದ್ರು ಇವು ಉಳ್ಕಿದವ್ರಿಗೆ ಅಷ್ಟೇನು ಬರ್ತದೆ ಬರ್ಕೊಳಿಕ್ಕೆ ಅದ ಹಂಗೆ ಹೇಳೋನು ಪರಮಾತ್ಮ ಕೇಳೋನು ಅರ್ಜುನ ಅದು ಒಳಗೆ ವಾಯುದೇವ್ರು ಇದ್ರಂತ ಆ ಕಾಲ ನಾನು ಕಪಿಧ್ವಜ ಒಳಗೆ ವಾಯುದೇವರು ಇವು ಯಾರು ಸಂಧಾನ ಇತ್ತಂತೆ ಯಾಕೆ ನಮ್ಮಲ್ಲಿ ಹಿಂಗದ ದೇವರ ಉಪದೇಶವನ್ನು ಸಾಕ್ಷಾತ್ತಾಗಿ ಕೇಳೋರು ಲಕ್ಷ್ಮೀ ಮತ್ತು ಬ್ರಹ್ಮ ವಾಯುದೇವರೇ ಮತ್ತು ಯಾರು ಇಲ್ಲ ಸಾಕ್ಷಾತ್ ಉಳಿಕೆದವ್ರು ಎಲ್ಲರಿಗೂ ಗರುಡ ರುದ್ರಾದಿಗಳಿಗೆ ಇವ್ರ ದ್ವಾರಾನೇ ಸಪೋಸ್ ಅಂದರೆ ಅವ್ರು ಹೇಳೋದು ಬಂದರೂ ಅವ್ರು ಒಳಗೆ ಬಂದ್ಬಿಡ್ತಾರೆ ಅದಕ್ಕೆ ಶುಕಾಚಾರ್ಯರಿಗೆ ವೇದವ್ಯಾಸರು ಭಾಗವತವನ್ನು ಹೇಳಬೇಕಾಯ್ತು ಆವಾಗ ವೇದವ್ಯಾಸ ಹೇಳಿದ್ರು ನೀನು ತಪಸ್ ಮಾಡ್ಕೊಂಬ ಅಂತ ಯಾಕೆ ನಿನ್ನೊಳಗೆ ವಾಯುದೇವ ಸಂಧಾನ ಬರಬೇಕು ಆಲ್ರೆಡಿ ಅದಲ್ಲ ಅಂದರೆ ಅದು ಶ್ವಾಸೋಚ್ಛ್ವಾಸದ್ದು ನಮ್ಮಲ್ಲಿ ಇರ್ತದೆ ಶ್ವಾಸೋಚ್ಛ್ವಾಸದ ವಾಯುದೇವರು ಆಯ್ತು ಅವ್ರಿಗೆ ವಿಶೇಷವಾಗಿ ಹೇಳಬೇಕು ಸ್ವಾಮಿ ಉಪದೇಶ ಕೇಳಲಿಕ್ಕೂ ನಮಗೆ ನೀವು ಬರಬೇಕಂತ ವಾಯುದೇವರೊಳಗೆ ಇದೇ ಇರ್ತಾರೆ ಅದು ನಮ್ಮ ಉಪನ್ಯಾಸ ಕೇಳೋ ಸಾಕ್ಷಾತ್ ಕೇಳೋರು ವಾಯುದೇವರು ಅದನ್ನು ನಮಗೆ ತಿಳಿಸ್ಬೇಕು ಅಂತೂ ತಾತ್ಪರ್ಯ ಹೇಳಕ್ಕೆ ಬಂದಂದ್ರೆ ಇಷ್ಟು ಒಳಗೆ ಸಿದ್ಧಾಂತಗಳು ಇದ್ದಾಗಿ ಎಲ್ಲ ಜಗತ್ತು ಪರಮಾತ್ಮನ ವಶ ಇದ್ದಾಗ ಅವ್ನ ವಿರುದ್ಧ ಹೆಂಗೆ ಮಾಡ್ತಾರೆ ಸ್ವಾಧೀನ ಸತ್ತಾ ಶಕ್ತಿಯಾದಿ ಅಂದ್ರೆ ಸ್ವಾಧೀನ ಸತ್ತಾ ಶಕ್ತಿಯಾದಿ ಅಂತ ಶಕ್ತಿಯಾದಿ ಅಂದಕ್ಕೆ ಏನು ಬರೀತಾ ಗೊತ್ತಂದ್ರೆ ಶಕ್ತಿ ಆದಿ ಆದ ಅಲ್ಲ ಸತ್ತಾಶಕ್ತಿ ಮತ್ತು ಸತ್ತಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಆದಿ ಪದ ತಗೋಬೇಕು ನಾಗ ಹೇಳಿದಲ್ಲ 3 ಸತ್ತ ಯಾವುದು ಸ್ವರೂಪ ಪ್ರವೃತ್ತಿ ಹೌದಲ್ಲ ಅದಕ್ಕೆ ಈ ಸ್ವರೂಪದ ಸತ್ತ ಶಕ್ತಿ ಸ್ವರೂಪ ಶಕ್ತಿ ನಿಮ್ಮ ಜೀವ ಸ್ವರೂಪದ ಜ್ಞಾನಶಕ್ತಿ ಜ್ಞಾನವೂ ಶಕ್ತಿ ಹೌದಲ್ಲ ಜ್ಞಾನಶಕ್ತಿ ಇರೋದಂತೆ ಮತ್ತು ನಿಮಗೆ ಈ ತಿಂಗಳ ಪೆನ್ಷನ್ ಬರಲಿಕ್ಕೆ ಜ್ಞಾನಶಕ್ತಿಯಿಂದ ಆಮೇಲೆ ಕ್ರಿಯಾಶಕ್ತಿ ಈ ಮೂರೂ ಶಕ್ತಿಗಳು ಸ್ವಾಧೀನ ಅವನದು ಅಷ್ಟೇ ಅಲ್ಲ ನಮ್ಮ ಭಾಳ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಾಗಿರುತ್ತೆ ಇನ್ನೊಬ್ಬರ ಮೈಂಡ್ ಕಂಟ್ರೋಲ್ ನಮಗೆ ಎಷ್ಟು ಮಟ್ಟಿಗೆ ಒಮ್ಮೊಮ್ಮೆ ಇರಬಹುದು ಒಂದು ತಾಸು ಪ್ರವಚನ ಮಾಡೋ ಹೇಳಕ್ಕೆ ನಿಮ್ಮ ಬುದ್ಧಿಯನ್ನು ಕಂಟ್ರೋಲ್ ಮಾಡುವ ತಾಕತ್ತು ಉಪನ್ಯಾಸಕಾರಿಗೆ ಇರ್ತದೆ ಒಂದು ಕ್ಲಾಸ್ ರೂಮ್ನಾಗ ಟೀಚರಿಗೂ ಉಪನ್ಯಾಸಕರಿಗೂ 2 ತಾಸು 3 ತಾಸು ಮಾಡ್ತಾರೆ ಮುಂದೆ ಅವರು ಕೂಡ ಭಾಳ ಹೇಳ್ಕೊತಾರೆ ಕಂಟ್ರೋಲ್ ಹೋಗ್ಬೇಕು ಮಂದಿ ಹೋಗ್ಬೇಕು ಕಂಟ್ರೋಲ್ ಅದ ಆದ್ರೆ ಭಗವಂತ 24 ತಾಸು ಎಲ್ಲ ನಿಮ್ಮ ಎಲ್ಲ ಕಂಟ್ರೋಲ್ ಅಂಥದ್ದು ಕಥಮ ಆತ್ಮಪ್ರತಿಪಕ ಅದು ಭಗವಂತಗೆ ವಿರುದ್ಧ ಹೆಂಗಾದೀತು ತನ್ನ ಹಾಗೂ ಜಗತ್ತಿನ ಎಲ್ಲ ಪ್ರಾಣಿಗಳ ಸ್ವರೂಪ ಸತ್ತ ಪ್ರಮಿತಿ ಸತ್ತ ಕ್ರಿಯಾಶಕ್ತಿ ಅದು ಎಲ್ಲವೂ ಆ ಶಕ್ತಿ ಭಗವಂತನದೇನೇ ಇದ್ದಾಗ ಕುದುರೆ ಪೂರ್ಣ ಅವನ ವಶ ಅವನ ಲಗಾಮ ಕೈಯಾಗಿ ಇದ್ದಾಗ ಆ ಕುದುರೆ ಅವಾಗ ವಿರೋಧ ಹೆಂಗೆ ಮಾಡ್ತಾರೆ ಸರ್ಕಸ್ಗಳ ಶಿವ ಹುಲಿಗಳು ರಿಂಗ್ ಮಾಸ್ಟರ್ನ ವಿಧಿ ವಶ ಇರ್ತಾವೆ ಅದು ಅವಾಗೇನು ಮಾಡೋಂಗಿಲ್ಲ ಉಳಿದವ್ರಿಗೆ ಮಾಡ್ತಾವೆ ಯಾಕೆ ಮನೆಯೊಳಗೆ ಸಾಮಾನ್ಯ ನಾಯಿ ಅದು ಯಜಮಾನ ಕೈಯಾಗಿರ್ತದೆ ಇನ್ನೊಬ್ರು ಬಂದ್ರೆ ಬರುತ್ತದೆ ಯಜಮಾನ ಬಂದ್ರೆ ಬಗಳ ಅವನ ಕೈಯಾಗಿರ್ತದೆ ಸಾಮಾನ್ಯವಾದಂಥ ಜಗತ್ತಿನೊಳಗೆ ಯಾವ ಶಕ್ತಿ ಎಲ್ಲರ ಕೈಯಾಗ ಪರಮಾತ್ಮ ಅವಾಗ ಹೆಂಗಿರೋದು ಅದಕ್ಕೇನಾಯ್ತು ಈಗ ಉತ್ತೇ ಬಂತು ಅವ ದೇವರು 24 ತಾಸು ಜಗತ್ತಿನ ವಿವಿಧ ಚೇಷ್ಟೆಗಳನ್ನು ಮಾಡುತ್ತಾನೂ ಆನಂದವಾಗಿದೆ ಅಲ್ಲಿ ಬಂದು ಹತ್ತಿ ಮತ್ತೆ ಯಾಕೆ ನಮಗೆ ಆನಂದ ಹಾಳಾಗೋದೇ ಅದರಿಂದ ಹೇಳಿದ್ರೆ ಮಾನಸಿಕ ಉದ್ವೇಗ ಹಾಳಾಗೋದ್ರಿಂದ ಕ್ರಿಯಾ
ಭಾಳ ಕೆಲಸ ಇಟ್ಕೊಂಡಾಗ ಹಿಂಗೆ ದೇವರು ಭಾಳ ಕೆಲಸ ಇಟ್ಕೊಂಡಾನ ಆದರೆ ಅದು ಮನಸ್ಸು ಅವನ ಚಂಚಲ ಮನಸ್ಸು ಅಂಜನೆ ಹೋಗ್ತಿತ್ತು. ಆಗಿಲ್ಲ. ಆ ಮನಸ್ಸು ಪರಮಾತ್ಮನ ವಶನೇ ಅದು. ಮತ್ತು ಮನಸ್ಸನ್ನು ಕೆಡಿಸಲಿಕ್ಕೆ ಬೇಕಾದ ಅಜ್ಞಾನಾದಿಗಳು ಅವನಿಗಿಲ್ಲೇ ಇದೆ. ಇದೆ. ಆ ಅಜ್ಞಾನಕ್ಕೆ ನಿಯಾಮಗಳಾಗತಕ್ಕಂಥ ದುರ್ಗಾದೇವಿಯ ವಶ ಇದ್ದಾರೆ. ಕರಿ ಮೊದಲಾದರೂ ಪ್ರವೇಶ ಇಲ್ಲ, ಪ್ರವೇಶ ಇದೆ. ನಮ್ಗೆ ಇಷ್ಟ ಆಗ್ತದೆ. ಎಲ್ಲ ಶಕ್ತಿಗಳ ವಶ ಇದ್ದಾಗ ಉದ್ವೇಗ ಆಗಂಗೆ ಇಲ್ಲ. ಹೀಗಾಗಿ ಭಗವಂತನಿಗೆ ಕೋಟಿ ಕೋಟಿಯಾದ ಅಸಂಖ್ಯ ಕೋಟಿ ಜೀವರಾಶಿಗಳ ನಿಯಮನ ಮಾಡುವ ವೇಳೆಯಾಕೋ ಅಗದಿ ಆನಂದವಾಗಿ ದೀಪಾವಳಿ ದಿವಸ ಆರತಿ ಮಾಡ್ಕೊಂಡು ಉಂಡಿ ಚಟ್ನಿ ತಿನ್ನ ಆನಂದ ಅಷ್ಟಿತ್ತು. ಇಲ್ಲಿ ಆನಂದವಾಗಿತ್ತು, ಅಷ್ಟೇ ಆನಂದ. ಯಾಕೆ ಆನಂದ ಕಾರಣ ಅಂದರೆ ಇದೇ ಇದು ಮನೋವಿಜ್ಞಾನ ಆಯ್ತು ನಿಮ್ಮ ಪ್ರಕಾರ. ಇದು ನಮಗೆ ಆನಂದದ ಮೂಲ ಸೆರೆ ಯಾವುದು? ಮನಸ್ಸಿನ ಸಂತೋಷ. ಮನಸ್ಸಿನ ಸಂತೋಷ ಯಾವುದು? ಮನಸ್ಸಿನ ನಿಗ್ರಹ, ಮನೋನಿಗ್ರಹ, ಇಂದ್ರಿಯ ನಿಗ್ರಹ. ಅಷ್ಟೇ ಅಲ್ಲ, ಈ ಮನಸ್ಸು ಇಂದ್ರಿಯ ಕೆಡಿಸ್ತಕ್ಕಂಥ ಹೊರಗಿನ ಶಕ್ತಿಗಳ ನಿಗ್ರಹ. ಎಲ್ಲವೂ ಭಗವಂತನ ವಶ ಇದ್ದಾಗ ಅವನಿಗೆ ಅಂತಸ್ತಿತ್ವ ನಿಯಮನ ಮಾಡಕೋತ ರಮಣ ಕರ್ತೃತ್ವ. ಅದಕ್ಕೆ ಓಂ ಅಂತರ ಉಪಪತ್ತೇ ಸುತ್ತದ ಉಪನ್ಯಾಸ. ಉಪನ್ಯಾಸ ಅದಂಗೆ ಆಯ್ತು. ಶ್ರೀಕೃಷ್ಣ ಅರ್ಪಣ.